everyone, welcome you all to PW Kannada 9th and 10th channel. So ee ಒಂದು ವಿಡಿಯೋದಲ್ಲಿ let's begin with structure of atom discussion. So structure of atom do most important questions ಯಾವುದೆಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ. So there are certain concept which are most important. ಆ concept ಗೆ related ಆಗಿರುವಂತಹ ಕೆಲವೊಂದಷ್ಟು questions ನಾನು select ಮಾಡಿದ್ದೀನಿ, and also at the end of the video I would tell you additional questions which might come for your board exams. So let's begin then. The very first question goes like this: the electron revolves around the nucleus in a circular orbit. This statement was given by ಯಾರು ಹೇಳಿದ್ದು? ಇಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಿದೆ ಇನ್ ಅ ಸರ್ಕ್ಯುಲರ್ ಆರ್ಬಿಟ್. ಆರ್ಬಿಟ್ ಅಂತ ಹೇಳೋ ವರ್ಡನ್ನು ಫಸ್ಟ್ ಕಾಯಿನ್ ಮಾಡಿದ್ದು ಯಾರು? ಓಕೆ, ಸೊ ಆಪ್ಷನ್ಸ್ ಆರ್ ಜೆ ಥಾಮ್ಸನ್, ಇ ಗೋಲ್ಡ್ಸ್ಟೇನ್, ರುದರ್ಫೋರ್ಡ್ ಆ್ಯಂಡ್ ನೀಲ್ಸ್ ಬೋರ್. ಯಾರು ಹೇಳಿದ್ದು? ನೀಲ್ಸ್ ಬೋರ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. Next, the number of electrons in an element X is 15 and number of neutron is 16. Number of ಒಂದು ಎಲಿಮೆಂಟ್ ಎಕ್ಸ್ ಇದೆ, ಈ ಎಲಿಮೆಂಟ್ ಎಕ್ಸ್ ಇದು ಏನು ಹೇಳ್ತಿದ್ದಾರೆ ಅವರು? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ನಂಬರ್ ಎಷ್ಟಿದೆ? 15. ನ್ಯೂಟ್ರಾನ್ ನಂಬರ್ ಎಷ್ಟಿದೆ? 16. ಓಕೆ, ವಿಚ್ ಆಫ್ ದ ಫಾಲೋವಿಂಗ್, ಈ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಎಲಿಮೆಂಟ್? ಇಲೆಕ್ಟ್ರಾನ್ ನಂಬರ್ಸನ್ನು ನಾನು ಪ್ರೋಟಾನ್ ನಂಬರ್ಗೆ ಇಕ್ವೇಟ್ ಮಾಡ್ಬೋದಾ? ಕನ್ಸಿಡರಿಂಗ್ ದ್ಯಾಟ್ ದಿ ಎಲಿಮೆಂಟ್ ಎಕ್ಸ್ ಇಸ್ ನ್ಯೂಟ್ರಲ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹೌದಾ? ನಂಬರ್ ಆಫ್ ಪ್ರೋಟಾನ್ಸ್ಗೆ ಈಕ್ವಲ್ ಮಾಡ್ಬೋದಾ ನಾನು? ಎಸ್. ಹಾಗಾದರೆ ಎಕ್ಸ್ ಅಂತ ಹೇಳೋದಕ್ಕೆ ಪ್ರೋಟಾನ್ ನಂಬರ್ 15, ಅದನ್ನ ಇಲ್ಲಿ ಬರಿಬೋದು. ಮಾಸ್ ನಂಬರ್ ಎಷ್ಟು? 15 + 16 ಆ್ಯಡ್ ಮಾಡಿ. 15 + 16 ಎಷ್ಟಾಯಿತು ಇಲ್ಲಿ? 31 ಆಯಿತಾ? 6 + 5 11, ಈಚೆಗೊಂದು ಹೋಗುತ್ತೆ 31 ಆಯಿತಾ? ಸೊ ನೀವು ಇಲ್ಲಿ 31 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದಾ ನಾನು? ಆಲ್ ಸೆಟ್. ದಿಸ್ ಇಸ್ ಹೌ ಯೋರ್ ಎಲಿಮೆಂಟ್ ಎಕ್ಸ್ ಶುಡ್ ಬಿ. ಹೇಳ್ಬೋದಾ ಯಾವುದು ಎಲಿಮೆಂಟ್ ಎಕ್ಸ್ ಅಂತ ಹೇಳಿ? Phosphorus, correct? Element X which has atomic number 15 is nothing but our dearest phosphorus, which comes after nitrogen in group 15 elements. So correct answer is X 15 and 31. ಅರ್ಥ ಮಾಡ್ಕೊಳ್ಳಿ. What is 15 here? 15 ಅಂತ ಹೇಳಿದ್ರೆ atomic number. What is 15? Atomic number. What is 31? Atomic mass number. Atomic mass number. ನಿಮಗೇನು ಗೊತ್ತಿರಬೇಕು? ಅಟಾಮಿಕ್ ಮಾಸ್ ನಂಬರನ್ನು ಎ ಅಂತ ಹೇಳ್ತಾರೆ, ಆ್ಯಂಡ್ ಅಟಾಮಿಕ್ ಮಾಸ್ ನಂಬರನ್ನು ನಾವು ಆ್ಯಕ್ಚುಲಿ ನ್ಯೂಕ್ಲಿಯಸ್ದು ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡಿ ಹೇಳ್ತಾ ಇರುವಂಥದ್ದು. ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಮಾಸೇ ಒಂದು ಆಟಮ್ದು ಮಾಸ್ ಆಗಿರುತ್ತೆ, ಬಿಕಾಸ್ ಎಲೆಕ್ಟ್ರಾನ್ ಇಸ್ ವೆರಿ ಸ್ಮಾಲ್ ಹೂಸ್ ಮಾಸ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಮಾಸ್ ಆಫ್ ಅನ್ ಆಟಮ್. ಹಾಗಾಗಿ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದಿ ಆಟಮ್. ಇದು ಫಾರ್ಮುಲಾ. ಕರೆಕ್ಟಾ? ಸೊ ನಮಗೇನು ಗೊತ್ತಿತ್ತು? ವಿ ನೀವ್ ಸೊ ಪಿ ವ್ಯಾಲ್ಯೂ ಗೊತ್ತಿತ್ತು ನಮಗೆ. ಪಿ ವ್ಯಾಲ್ಯೂ ಇಂಡೈರೆಕ್ಟ್ಲಿ ಗೊತ್ತಾಯಿತು ಎಲೆಕ್ಟ್ರಾನ್ಸ್ ವ್ಯಾಲ್ಯೂವಿಂದ, ರೈಟ್? ಎನ್ ವ್ಯಾಲ್ಯೂ ಗೊತ್ತಿತ್ತು 16 ಅಂತ ಹೇಳಿ. ಹಾಗಾಗಿ ಎ ವ್ಯಾಲ್ಯೂವನ್ನು ನಾನು ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದೆ? 31 ಅಂತ ಹೇಳಿ. ಸೊ ಎ ವ್ಯಾಲ್ಯೂ ಇಲ್ಲಿ ಯಾವಾಗಲೂ ಬರಿತೀವಿ. ಝೆಡ್ ಅಂತ ಹೇಳಿದ್ರೆ ಅದು ಪ್ರೋಟಾನ್. ಈ ಎಕ್ಸ್ ಅಂತ ಹೇಳಿದ್ದು ಕಾಮನ್ ಆಟಮ್ ಆದರೆ ಅಟಾಮಿಕ್ ಮಾಸನ್ನು ಅಥವಾ ಅಟಾಮಿಕ್ ಮಾಸ್ ನಂಬರನ್ನು ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ಅಟಾಮಿಕ್ ನಂಬರನ್ನು ಝೆಡ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Na+ has completely filled which orbital? Na+ ಗೆ ಕಂಪ್ಲೀಟ್ ಆಗಿ ಫಿಲ್ ಆಗಿರುವ ಯಾವ ಆರ್ಬಿಟಲ್ ಇದೆ? ಸೊ ಟು ಡೂ ದಿಸ್ ವಿ ಶುಡ್ ನೋ ವಾಟ್ ಇಸ್ NA's ಒರಿಜಿನಲ್ ಆರ್ಬಿಟಲ್ಸ್ ಅಂತ ಹೇಳಿದರೆ NAಗೆ ಅಟಾಮಿಕ್ ನಂಬರ್ ಬಂದು 11 ಇದೆ. ಹಾಗಾಗಿ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಸಿ ಹೇಗೆ ಬರೀತೀರಿ? ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಬರೆಯೋಣ. ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್, ಆ್ಯಂಡ್ ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್, ಆ್ಯಂಡ್ ಎಮ್ ಶೆಲ್ನಲ್ಲಿ 1 ಎಲೆಕ್ಟ್ರಾನ್. ಸೊ ದಿಸ್ ಇಸ್ ನೌ ದ ಟೋಟಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ KLM ಆಫ್ ಸೋಡಿಯಂ. ಸಪೋಸ್ ಸೋಡಿಯಮಿಂದ 1 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಂತ ಹೇಳಿದ್ರೆ ಸೋಡಿಯಂ ಬಿಕಮ್ಸ್ ಏನು? Na11 ಓನ್ಲಿ, ಬಟ್ ಚಾರ್ಜ್ ವಿಲ್ ಬಿಕಮ್ ಪಾಸಿಟಿವ್. ಅಂದರೆ this represents proton number. Proton you're not changing, only 1 electron you're removing, hagagi it becomes positive. Electronic configuration will change now.
K shell, you're not removing any electron, so it will be 2, alba. L shell, 8 electrons hage irutte. Now what orbital or from which orbital are you removing electron? M. M has now 0 electron. M has now 0 electron. So how many orbitals are remaining? Electronic configuration ali K and L, correct? K is completely filled with 2 electron, L is completely filled with 8 electron. Ivaga helboda Na plus has completely filled K and L shell. Which option is correct? Option A is correct. K and L shell. Clear aita makle? Next question ಹೋಗೋಣ. The electronic configuration of silicon is dash and that of sulfur is dash. So ಇಲ್ಲಿ ಎರಡು electronic configuration ಆನ್ಸರ್ ನಾನು ಮೆನ್ಷನ್ ಮಾಡಿದ್ದೀನಿ. But you should know that in order to write electronic configuration of silicon, base is the atomic number. Excuse me. Base is atomic number 14. So atomic number 14 ಇದ್ದಾಗ how do we write the electronic configuration? So EC ಹೇಗೆ ಬರೆಯೋದು? EC is equal to K shell ನಲ್ಲಿ 2 electron, L shell ನಲ್ಲಿ 8 electron and M shell ನಲ್ಲಿ 4 electron. M shell ನಲ್ಲಿ 4 electron. So this will be the electronic configuration of silicon. Now again we'll be talking about sulfur. Sulfur 16. Sulfur 16. ಹೇಗೆ ಬರೆಯೋದು electronic configuration of sulfur ಅನ್ನ? How do we write it? Configuration will be equal to K ನಲ್ಲಿ 2 electron, maximum electrons which one can fill in K is 2 because the orbital size ಅಥವಾ allowed energy is only so much ಅಂತ ಹೇಳ್ಬೋದು. More than that ಅಲ್ಲಿಗೆ ಇರಲ್ಲ ಅಂತ ಹೇಳಿ ಹೈಪೋಥೆಟಿಕಲಿ ಪ್ರೂವ್ ಆಗಿದೆ. ಈವನ್ ವಿತ್ ಸರ್ಟನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಲ್ಸೋ ಇಟ್ ಇಸ್ ಪ್ರೂವನ್ ದಟ್ ಕೆ ಅಂತ ಹೇಳೋ ಮೇನ್ ಶೆಲ್ನಲ್ಲಿ ಓನ್ಲಿ 2 electrons ಆರ್ ಪ್ರೆಸೆಂಟ್. ದ್ಯಾಟ್ ಇಸ್ ದ ರೀಸನ್ ಕೆ ಶೆಲ್ನಲ್ಲಿ ನಾವು ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಹೇಳುವ ಎರಡು ಎಲಿಮೆಂಟನ್ನು ಇಲ್ಲಿವರೆಗೆ ನಾವು ನೋಡಿರೋದು ಅಲ್ವಾ, ಅದಕ್ಕಿಂತ ಜಾಸ್ತಿ ನಾವು ನೋಡಲಿಲ್ಲ. ಆಮೇಲೆ ಕೆ ಶೆಲ್ನಲ್ಲಿ 2 electron, ಎಲ್ ಶೆಲ್ನಲ್ಲಿ ಇವಾಗ 8 electron ಹಾಕ್ತೀನಿ ಸಲ್ಫರಿಗೆ. ಎಮ್ ಶೆಲ್ನಲ್ಲಿ ಎಷ್ಟು ಹಾಕ್ಬೋದು? 6 ಹಾಕೊಳ್ಬೋದಾ? 2 + 8 is 10 + 6 is 16. ಹಾಗಾಗಿ this will become the electronic configuration of sulfur. So question ನಲ್ಲಿ they won't just ask you the electronic configuration, they will also ask you what is the valency of silicon. Silicon ಯಾವಾಗಲೂ ಕೂಡ 4 other atom ಜೊತೆ ಕಂಬೈನ್ ಮಾಡುತ್ತೆ. Cl, 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 Cl. So silicon tetrachloride anta ಹೇಳ್ತೀವಿ, or silicon tetrahydride where silicon will form 4 bond, 1 hydrogen bond, second bond, third bond with one more hydrogen, fourth bond with one more hydrogen. So silicon's combining capacity here is 4. Yake? Because in order to make the outermost m orbital as octet, it should receive 4 more electrons. So here silicon will not lose, instead silicon will share the 4 electrons. Sometimes yes, the electrons are almost into the edge of losing, but complete agi lose ಮಾಡ್ಕೊಳ್ಳಲ್ಲ. ಸೊ ಸಿಲಿಕಾನ್ ಇಸ್ ಅ ಮೆಟಲಾಯ್ಡ್ ಅಂತ ಹೇಳಿ ಕೂಡ ನೀವು ಕಲ್ತಿದ್ದೀರಾ ಅಲ್ವಾ? ಅದೇ ಥರ ಸಿಲಿಕಾನ್ ಇಸ್ ಅ ಮೆಟಲಾಯ್ಡ, ಸಿಲಿಕಾನ್ ಇಸ್ ಅ ನಾನ್ ಮೆಟಲ? ಏನು ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಬೇಕು. ವಾಟ್ ಇಸ್ ಸಿಲಿಕಾನ್? ಇಸ್ ಇಟ್ ಅ ಮೆಟಲಾಯ್ಡ್ ಆರ್ ಇಸ್ ಇಟ್ ಅ ನಾನ್ ಮೆಟಲ್? ಓಕೆ, ನೌ ಕಮಿಂಗ್ ಬ್ಯಾಕ್ ಟು ಸಲ್ಫರ್. ಇನ್ ಆರ್ಡರ್ ಟು ಹ್ಯಾವ್ 8 electrons in the outermost shell, sometimes or most of the time we could say sulfur will rather losing 6 electron. Most of the time it is easy for sulfur or it is comfort for sulfur to accept a 2 electron. And yes, there are compounds where sulfur actually has lost all the 6 electron in SF6, and there are compounds in which sulfur has shared accepted 2 electron in order to make the last M shell into 8. CS2 nalli what is the combining capacity of sulfur? So CS2 carbon disulfide. ಇದರಲ್ಲಿ ಕಾರ್ಬನ್ ಚಾರ್ಜ್ ಏನು? 4. ಸಲ್ಫರ್ದು ಚಾರ್ಜ್ 2 ಅಂತ ಹೇಳಿ ಕನ್ಸಿಡರ್ ಮಾಡಿ. 2 1s 2 2s. ಸೊ ವಾಟ್ ಇಸ್ ರಿಮೈನಿಂಗ್ ನಾವು? 2. ಹಾಗಾಗಿ CS2 ಮಾಲಿಕ್ಯೂಲ್ ಬರೀಬೇಕಾದ್ರೆ 2 ಅಂತ ಹೇಳ್ತೀವಿ. ಬಟ್ ವಾಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಸಲ್ಫರ್ ಅಂತ ಹೇಳಿ ಕೇಳಿದ್ರೆ, ಒಂದು ಕಾರ್ಬನ್ಗೆ 2 ಸಲ್ಫರ್ ಅಂತ ಹೇಳಿದಾಗ ನಿಮಗೆ ಅನ್ಸ್ಬೋದು ಓಕೆ 2 ಸಲ್ಫರ್ ಇಸ್ ಕಂಬೈನಿಂಗ್ ವಿತ್ 1 ಕಾರ್ಬನ್ ಅಂತ ಹೇಳಿ. ಬಟ್ ದಿಸ್ ಇಸ್ ರಾಂಗ್. ಹಿಯರ್ ಕಂಬೈನಿಂಗ್ ಕೆಪಾಸಿಟಿ ಆಫ್ ಸಲ್ಫರ್ ಇಸ್ 2. ಯಾಕೆಂದರೆ ಫಾರ್ಮುಲಾದಲ್ಲಿ ಇಟ್ ಈಸ್ ದ ಚಾರ್ಜ್ ಆಫ್ ಕಾರ್ಬನ್ ಅಂದರೆ ಅಥವಾ ಚಾರ್ಜ್ ಅಂತ ಹೇಳಲ್ಲ, ದ ವ್ಯಾಲೆನ್ಸಿ ಆರ್ ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಕಾರ್ಬನ್ 4 ಗೆಟ್ಸ್ ಕ್ಯಾನ್ಸಲ್ಡ್ ಆ್ಯಂಡ್ ದ್ಯಾಟ್ ಚಾರ್ಜ್ ಆರ್ ದ್ಯಾಟ್ ವ್ಯಾಲೆನ್ಸಿ ಇಸ್ ಶೇರ್ಡ್ ಹಿಯರ್. ಸೊ CS2 ಆಗಿರ್ಬೋದು ಅಥವಾ ಸಿಂಪಲ್ ಆಗಿ H2S ತಗೊಳ್ಳೋಣ, ಬಿಕಾಸ್ ದಿಸ್ ಮೈಟ್ ಕನ್ಫ್ಯೂಸ್ ಯು. CS2 ಅಂತ ಹೇಳಿ ನಿಮಗೆ ಇವಾಗ ಫೌಂಡೇಶನ್ ಲೆವೆಲ್ನಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಿಂಪ್ಲೆಸ್ಟ್
a gas, a very foul smelling gas, H2S, right? Illi sulfur the combining capacity ಎಷ್ಟು 2. SO2 ತಗೊಳ್ಳೋಣ, SO2. ವಾಟ್ ಇಸ್ ದ ಸಲ್ಫರ್ ಕಂಬೈನಿಂಗ್ ಕೆಪಾಸಿಟಿ? ಸೊ ಇಲ್ಲಿ 2 ಆಕ್ಸಿಜನ್ ಅಂತ ಹೇಳಿ ಅಷ್ಟೇ ನೀವು ನೋಡ್ತೀರಾ, ಬಟ್ ಇನ್ SO2 ಸ್ಟ್ರಕ್ಚರ್ ವೈಸ್ ಎಲ್ಲ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ ದಟ್ ಸಲ್ಫರ್ಗೆ SO2ನಲ್ಲಿ SO3ನಲ್ಲಿ ಕಂಬೈನಿಂಗ್ ಕೆಪಾಸಿಟಿ ವಿಲ್ ವೇರಿ ಅಂತ ಹೇಳೋದನ್ನ ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಓಕೆ, ಸೊ ಅರ್ಥ ಏನು? ಇಟ್ ಕ್ಯಾನ್ ಮ್ಯಾಕ್ಸಿಮಮ್ ಹ್ಯಾವ್ 6 ಬಾಂಡ್ಸ್ ಸರೌಂಡಿಂಗ್ ಟು ಇಟ್. SO3 ನೋಡಿ, ಇಲ್ಲಿ SO3 ಸ್ಟ್ರಕ್ಚರ್ ನೋಡಿ, 1 2 3 4 5 6. ಇಲ್ಲಿ ಸಲ್ಫರ್ದು ಕಂಬೈನಿಂಗ್ ಕೆಪಾಸಿಟಿ 6, ಬಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ವೆನ್ ಐ ಜಸ್ಟ್ ರೈಟ್ ಹಿಯರ್ SO3. SO3 ಬಂದ ತಕ್ಷಣ ನೀವು ನೋಡ್ತೀರಾ, ಓ ಸಲ್ಫರ್ ಇಸ್ ಕಂಬೈನ್ಡ್ ವಿತ್ 3 ಆಕ್ಸಿಜನ್, ಸೊ ಕಂಬೈನಿಂಗ್ ಕೆಪಾಸಿಟಿ ಇಸ್ 3. ಸೊ ಆ ಒಂದು ನೋಷನ್ ಇಸ್ ನಾಟ್ ಕರೆಕ್ಟ್. ಹೆನ್ಸ್ ಯು ಇನ್ ಹೈಯರ್ ಕ್ಲಾಸಸ್ ಯು ವಿಲ್ ಲರ್ನ್ ದ ಸ್ಟ್ರಕ್ಚರ್ ಆಫ್ ಈಚ್ ಮಾಲಿಕ್ಯೂಲ್ ಟು ಅಂಡರ್ಸ್ಟ್ಯಾಂಡ್ ಹೌ ವ್ಯಾಲೆನ್ಸಿ ವಿಲ್ ಬೆಟರ್ ವರ್ಕ್ ವೆನ್ ವಿ ಟಾಕ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್. ಆಯ್ತಾ? ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಐ ಹೋಪ್ ಐ ಹ್ಯಾವ್ ನಾಟ್ ಮೇಡ್ ದಿಸ್ ಕಾಂಪ್ಲಿಕೇಟೆಡ್ ಫಾರ್ ಯು. ಅವ್ರು ಬರೀ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಷ್ಟೇ ಕೇಳ್ತಾರೆ ಇನ್ ಯೋರ್ classes. So better you know that silicon has 4 valency electron, sulfur has 6 valency electron. Clear ಆಯ್ತಾ? ಅಷ್ಟಕ್ಕೆ ಮಾತ್ರ ಲಿಮಿಟ್ ಮಾಡಿ. The rest we will learn in higher classes. The radius of nucleus is dash time lesser than radius of an atom, 10 to the power 5 times lesser than radius of atom. Radius of atom ನ ನೀವು ಬೇಕಾದರೆ ಒಂದು ದೊಡ್ಡ ಸ್ಟೇಡಿಯಮ್ಗೆ ಅಥವಾ ನ್ಯೂಕ್ಲಿಯಸ್ನ ಒಂದು ಸ್ಟೇಡಿಯಮ್ಗೆ ಕಂಪೇರ್ ಮಾಡಿದ್ರೆ ಸ್ಟೇಡಿಯಮ್ದು ಸುತ್ತ ಒಂದು 2.5 ಕಿಲೋಮೀಟರ್ಸ್ ಅಷ್ಟು ಜಾಗವನ್ನು ನೀವು ಬೇಕಾದರೆ ಆಟಮ್ದು ಓವರ್ ಆಲ್ ಸೈಜ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಬಟ್ ಇನ್ನು ಪಿಕೋಮೀಟರ್ ಅಂದರೆ 10 to the power -12 ಮೀಟರ್ಗೆ ಕಂಪೇರ್ ಮಾಡಬೇಕು, ಅಥವಾ ನ್ಯಾನೋಮೀಟರ್ -9 ಮೀಟರ್ನಲ್ಲಿ, ಅಥವಾ ಆಂಗ್ಸ್ಟ್ರನ್ 10 to the power -10 ಮೀಟರ್ನಲ್ಲಿ ಈ ಡಿಸ್ಟೆನ್ಸನ್ನು ನೀವು ಮೆಷರ್ ಮಾಡಬೇಕಾಗುತ್ತೆ. ಸೊ ಇಟ್ ಜಸ್ಟ್ ಸೇಸ್ ದ್ಯಾಟ್ ನ್ಯೂಕ್ಲಿಯಸ್ ಇಸ್ ವೆರಿ ಟೈನಿ ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಇಂಪ್ರೆಷನ್ ಕೊಡ್ತಾ ಇದೆ. ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದ ಓವರ್ ಆಲ್ ರೇಡಿಯಸ್ ಆಫ್ ಎನ್ ಆಟಮ್. ಇದೊಂದು ಆಟಮ್ ಅಂತ ಹೇಳಿದ್ರೆ ದ ಓವರ್ ಆಲ್ ರೇಡಿಯಸ್ ಇಸ್ ದಿಸ್ ಬಿಗ್. ವಾಟ್ ಅಬೌಟ್ ದ ನ್ಯೂಕ್ಲಿಯಸ್ ರೇಡಿಯಸ್ ಇಸ್ ಓನ್ಲಿ ಸೋ ಮಚ್, ಬಟ್ ಓವರ್ ಆಲ್ ರೇಡಿಯಸ್ ಆಫ್ ದಿ ಆಟಮ್ ಇಸ್ ಸೋ ಮಚ್ ಬಿಗ್, ರೈಟ್? ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಹೌ ಟೈನಿ ಈಸ್ ನ್ಯೂಕ್ಲಿಯಸ್ ಆ್ಯಂಡ್ ಹೌ ಹೆವಿ ಎಟ್ ದ ಸೇಮ್ ಟೈಮ್ ಅಂತ ಹೇಳಿ. ಎಲಿಮೆಂಟ್ಸ್ ಆರ್ ಡಿಫೈನ್ಡ್ ಬೈ ದ ನಂಬರ್ ಆಫ್ ಡ್ಯಾಶ್ ದೇ ಪೊಸೆಸ್. ಎಷ್ಟು ಈಸಿ ಕ್ವೆಶನ್ ಅಲ್ಲ? ಸೊ ಹೌ ಡು ಯು ಡಿಫ್ರೆನ್ಶಿಯೇಟ್ ಈಚ್ ಎಲಿಮೆಂಟ್ಸ್? ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಇನ್ ಪಿರಿಯಾಡಿಕ್ ಟೇಬಲ್ ನಾವು? 108. ಈ 118 ಈ 118 ಎಲಿಮೆಂಟ್ಸ್ಗಳು ಕೂಡ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಬೈ ದ proton values, alva. Each elements are having their own fixed number of protons. When I say nitrogen, I should write nitrogen proton value as 7. Oxygen anta helbekadre 8 antane barabeku. ನೀವು oxygen ಗೆ ಏನಾದರೂ 9 ಅಂತ ಹೇಳಿ ಬರೆದ್ರೆ fluorine will fight with you because 9 is a value of fluorine, alva. ಹಾಗಾಗಿ it is the proton which differentiates every atom ಅಂತ ಹೇಳ್ಬೋದು. Next, neutron has a mass equal to dash but have no electric charge. Neutron idu mass ಎಷ್ಟು? ಒಂದು ನ್ಯೂಟ್ರಾನ್ ಇದು ಮಾಸನ you can compare with 1 atomic mass unit. So 1 atomic mass unit ಅನ್ನು ಹೇಗೆ ಡಿಫೈನ್ ಮಾಡ್ತೀರಾ? In order to define that, I'll take carbon's nucleus. In carbon's nucleus there are 6 protons, there are 6 neutrons, and I connect all the 6 protons and 6 neutrons to dots. 3 4 5 6 protons plus 1 2 3 4 5 6. So 6 neutrons we have, 6 protons we have. Aitha idralli ಒಂದು dot anna, just the mass of one dot if I compare with rest of the 12 dots, like one dot out of the 12. So that one dot idu mass enide, that I can equate to 1 AMU, atomic mass unit. Similarly, if I keep 12 chocolates, 12 chocolates if I keep, imagine that all the dots are your favorite chocolates. So it is that mass of one chocolate out of 12 will be compared with 1 AMU, 1 atomic mass unit. ಆಯಿತಾ? ಈಗ ನಾವು ಕಂಟಿನ್ಯೂ ಮಾಡೋಣ. 1 ಅಟಾಮಿಕ್ ಮಾಸ್ ಯೂನಿಟ್ ಇಷ್ಟು ನ್ಯೂಟ್ರಾನಿಗೆ ವೆಯ್ಟ್ ಇದೆ ಅಂತ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? 6 ಪ್ರೋಟಾನ್ಸ್ 6 ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ದೇರ್ ಆರ್ 12 ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. 12 ಪಾರ್ಟಿಕಲ್ಸ್ನಲ್ಲಿ ಮಾಸ್ ಆಫ್ 1/12 the mass, 1/12 the mass of carbon 12
mass of 1/12 the mass of carbon 12 atom. ಇದನ್ನು ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ಬೋದಾ. ಇಟ್ ಇಸ್ ಡಿಫೈನ್ಡ್ ಆಸ್ ಮಾಸ್ ಆಫ್ 1/12 ದ ಮಾಸ್ ಆಫ್ ಕಾರ್ಬನ್ 12 ಆಟಮನ್ನು ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ ಕಾರ್ಬನ್ 12 1 ಆಟಮ್ ಆಫ್ ಕಾರ್ಬನ್ 12 ಅಂತಲೂ ಬರ್ಕೊಳ್ಬೋದು ಇಲ್ಲಿ. 1 ಆಟಮ್ ಆಫ್ ಕಾರ್ಬನ್ 12 ಒಂದು ಆಟಮ್ ಆಫ್ ಕಾರ್ಬನ್ 12. ಯಾಕೆ ಅಂದರೆ ಕಾರ್ಬನ್ನಿಗೆ 13 ಐಸೋಟೋಪ್ಸ್ಗಳಿದೆ, 13 ಇದೆ, 14 ಇದೆ. ಅದರಲ್ಲಿ ಕಾರ್ಬನ್ 12 ಐಸೋಟೋಪ್ ತಗೊಂಡ್ರೆ ಅದರದ್ದು ಒಂದು ಸಣ್ಣ ಮಾಸ್ ಔಟ್ ಆಫ್ 12 ಇದು ವೆಯ್ಟ್ ಏನು ಆ ಮಾಸನ್ನು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನ್ಯೂಟ್ರಾನ್ ವಿಲ್ ಬಿ ಹ್ಯಾವಿಂಗ್ ದಿಸ್ ಮಚ್ ಅಟಾಮಿಕ್ ಮಾಸ್ ಯೂನಿಟ್ ಓನ್ಲಿ. ಓಕೆ, ವಿಲ್ ಲುಕ್ ಇನ್ ಟು ಇಟ್ ವಾಟ್ ಇಸ್ ಅ ಮಾಸ್. ಆಲ್ ಸೆಟ್. ಸೊ ವ್ಯಾಲೆನ್ಸಿ ಆಫ್ ಆಕ್ಸಿಜನ್ ಆಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಕ್ಸಿಜನ್ ಆಟಮ್ದು ಮಾಸ್ ಎಷ್ಟು ಮಕ್ಕಳೇ? 8 ಅಲ್ವಾ? ಹೇಗೆ ಬರೀತೀರಾ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ K-ನಲ್ಲಿ 2 ಎಲೆಕ್ಟ್ರಾನ್ಸ್, L ಶೆಲ್ನಲ್ಲಿ 6 ಎಲೆಕ್ಟ್ರಾನ್ಸ್. ಸೊ ಇನ್ ಆರ್ಡರ್ ಟು ಕಂಪ್ಲೀಟ್ ಆಕ್ಟೇಟ್ ನಮಗೆ ಎಷ್ಟು ಬೇಕು ಎಲೆಕ್ಟ್ರಾನ್ಸ್? 6ಅನ್ನು 8 ಮಾಡಬೇಕು ಅಂತ ಹೇಳಿದರೆ 2 ಎಲೆಕ್ಟ್ರಾನ್ಸ್ ಬೇಕಾ? ಸೊ ವ್ಯಾಲೆನ್ಸಿ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಆಕ್ಸಿಜನ್ ಇಸ್ ಟೈನಿ ಆಟಮ್ ಅಲ್ವಾ, ಹಾಗಾಗಿ ಇಟ್ ಕೆನಾಟ್ ಲೂಸ್ ಆಲ್ ದ 6 ಎಲೆಕ್ಟ್ರಾನ್. ಇನ್ ಕೇಸ್ ಆಫ್ ಸಲ್ಫರ್ ಇಟ್ ವಾಸ್ ಪಾಸಿಬಲ್. ಸಲ್ಫರ್ದು ನಾನೀಗ 16 ಅಂತ ಹೇಳಿ ಬರೆದ್ರೆ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಯಿತು? K-ನಲ್ಲಿ 2 ಎಲೆಕ್ಟ್ರಾನ್ಸ್ ಆಯಿತು, L-ನಲ್ಲಿ 8 ಎಲೆಕ್ಟ್ರಾನ್ಸ್ ಆಯಿತು. And in M shell 6 electrons. But compared to oxygen, sulfur size ಜಾಸ್ತಿ ಇದೆಯಾ? Yes. The size of the sulfur is bigger. It has the tendency to share all the, not share, probably, yeah, share ಅಂತಲೂ ಹೇಳ್ಬೋದು, ಬಿಕಾಸ್ ಕಂಪ್ಲೀಟ್ ಡೊನೇಷನ್ ಇಸ್ ನಾಟ್ ಪಾಸಿಬಲ್ ಆಸ್ ಸಲ್ಫರ್ ಇಸ್ ಅ ನಾನ್ ಮೆಟಲ್. ಯಾವಾಗ ನಾವು ನಾನ್ ಮೆಟಲ್ ಬಗ್ಗೆ ಮಾತಾಡ್ತೀವಿ, ಐ ಕೆನಾಟ್ ಟೆಲ್ ದ್ಯಾಟ್ ಸಲ್ಫರ್ ಇಸ್ ಗೋಯಿಂಗ್ ಟು ಲೂಸ್ ಆಲ್ ದ 6 ಎಲೆಕ್ಟ್ರಾನ್. ಈದರ್ ಸಲ್ಫರ್ ಕ್ಯಾನ್ ಶೇರ್ ದ 6 ಎಲೆಕ್ಟ್ರಾನ್ or sulfur can accept 2 electrons just like how oxygen does. So but oxygen doesn't have the choice of sharing all the 6 electron. It happens only with certain cases and at extreme conditions. Hagagi oxygen valency kelidre you have the option of writing only 2, but oxidation state anta heli kelidre, oxidation state anta heli kelidre, this oxidation state anta helidre clearly will give you an idea. In order to have an octet configuration, in order to make the outermost shell into 8, is it losing electron or is it accepting electron? So valency of oxygen atom anta heli kelidre, valency shell electrons anta heli kelidre you can write 6, athava valency athava combining capacity of oxygen atom anta heli kelidre 2, oxidation state anta helidre -2, valency electrons anta heli kelidre enu valency electron anta heli kelidre 6, valency of oxygen atom andre 2, oxidation state andre -2. It says that oxygen, in order to complete the octet, accepting 2 electron from anybody else outside. Clear aita? Move on to the next question. Match the names of the scientists given in column A with their contributions towards the understanding of atomic structure as given in column B. ಸೊ ಫಸ್ಟಿಗೆ ಕಾಲಮ್ ಎನಲ್ಲಿ ಯಾವುದೆಲ್ಲ ಸೈಂಟಿಸ್ಟ್ ಇದ್ದಾರೆ ಅಂತ ಹೇಳಿ ನೋಡೋಣ. ರುದರ್ಫೋರ್ಡ್ ಇದ್ದಾರೆ, ಜೆ ಥಾಮ್ಸನ್ ಇದ್ದಾರೆ, ಡಾಲ್ಟನ್ ಇದ್ದಾರೆ, ನೇಲ್ ಬೋರ್ ಇದ್ದಾರೆ, ಜೇಮ್ಸ್ ಶಾಡ್ವಿಕ್ ಇದ್ದಾರೆ, ಇ ಗೋಲ್ಡ್ಸ್ಟೈನ್. ಸೊ ಆಲ್ ದಿ ಸೈಂಟಿಸ್ಟ್ ಹ್ಯಾವ್ ಡನ್ ಸಮ್ ವರ್ಕ್ ಇನ್ ಅಟಾಮಿಕ್ ಸ್ಟ್ರಕ್ಚರ್ದು ಆ ಒಂದು ಮಾಡೆಲ್ನ ತಗೊಂಡು ಬರಲಿಕ್ಕೆ, ಹೌದಾ? ಸೊ ಇಂಡಿವಿಸಿಬಿಲಿಟಿ ಆಫ್ ಆಟಮ್ ಇಸ್ ನಾಟ್ ಡಿವಿಸಿಬಲ್ ಅಂತ ಹೇಳಿದ್ದು ಯಾರು ಫಸ್ಟ್ ಟೈಮ್? ಡಾಲ್ಟನ್. ಸೊ ಕೆನ್ ಐ ಕನೆಕ್ಟ್ ಡಾಲ್ಟನ್ ಟು ಎ ನಾವು? ಸೊ ಡಾಲ್ಟನ್ ವಿಲ್ ಗೋ ವಿತ್ ಎ ಇನ್ ಕಾಲಮ್ ಬಿ. ನೆಕ್ಸ್ಟ್ ಸ್ಟೇಷನರಿ ಆರ್ಬಿಟ್ ಅಂತ ಹೇಳುವ ಬಗ್ಗೆ ಫಸ್ಟ್ ಟೈಮ್ ಮಾತಾಡಿದ್ದು ಯಾರು? ಆಬ್ವಿಯಸ್ಲಿ ಇಟ್ ಈಸ್ ರುದರ್ಫೋರ್ಡ್ ಅಥವಾ ನೇಲ್ ಬೋರ್ ರೈಟ್? ಸ್ಟೇಷನರಿ ಆರ್ಬಿಟ್ ಅಂತ ಹೇಳಿ ಆರ್ಬಿಟ್ ಬಗ್ಗೆ ಮಾತಾಡಿದ್ದು ಅಥವಾ ಇಲೆಕ್ಟ್ರಾನ್ಸಿಗೆ ಪ್ಲೇಸನ್ನು ಪ್ರಾಪರಾಗಿ ಅಲೋಕೇಟ್ ಮಾಡಿದ್ದು ಇಸ್ ನೇಲ್ ಬೋರ್ ಬೈ ಗಿವಿಂಗ್ K ಶೆಲ್, L ಶೆಲ್, M ಶೆಲ್, N ಶೆಲ್, ಡಿಸ್ಕ್ರೀಟ್ ಆರ್ಬಿಟ್ಸ್, ಸ್ಪೆಷಲ್ ಆರ್ಬಿಟ್ ಅಂತೆಲ್ಲ ಹೇಳಿದ್ದು ರೈಟ್. Next, this is done. Concept of nucleus, no doubt it is Rutherford. So C ಆಯಿತು, ಆಯಿತಾ? ನೆಕ್ಸ್ಟ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಜೆ ಥಾಮ್ಸನ್. ಡಿ ಇಲ್ಲಿಗೆ ನಾನು ಮ್ಯಾಚ್ ಮಾಡಿದೆ, ಕರೆಕ್ಟ್? ಜೇಮ್ಸ್ ಶಾಡ್ವಿಕ್ ನ್ಯೂಟ್ರಾನ್ನ ಕಂಡುಹಿಡಿದ್ರು ತುಂಬ ಲೇಟ್ ಸೆಂಚುರೀಸ್ನಲ್ಲಿ. ಸೊ ಎಫನ್ನು ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಬೋದು. ಈ ಗೋಲ್ಡ್ಸ್ಟೈನ್ ಏನು ಮಾಡ್ತಾರೆ ಅವರು? ಹಿ ಐಡೆಂಟಿಫೈಸ್ ದ ಎಕ್ಸಿಸ್ಟೆನ್ಸ್ ಆರ್ ಹಿ ಟಾಕ್ಸ್ ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಪ್ರೋಟಾನ್, ರೈಟ್? ಸೊ ಅದನ್ನು
ಹೇಗೆ ಹೇಳ್ತೀವಿ, ರೇ ವಿಚ್ ಎಮಿಟ್ಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್ ಟು ಕ್ಯಾಥೋಡ್. ಸೊ ಅದನ್ನ ಕ್ಯಾನಲ್ ರೇಸ್ ಅಂತ ಹೇಳಿ ಕರಿತೀವಿ, ಅಥವಾ ಆ್ಯನೋಡ್ ರೇಸ್ ಅಂತ ಹೇಳಿ ಕರಿತೀವಿ. ಸೊ ಆ್ಯನೋಡ್ ರೇಸ್ ಬಗ್ಗೆ ಫಸ್ಟ್ ಟೈಮ್ ಹೇಳಿದ್ಯಾರು, ಗೋಲ್ಡ್ಸ್ಟೈನ್. ಸೊ ಅವ್ರನ್ನ ನಾನು ಈ ಒಂದು ಅಂದರೆ ಕ್ಯಾನಲ್ ರೇಸ್ದು ಕಾನ್ಸೆಪ್ಟ್ ಥರ ಕನೆಕ್ಟ್ ಮಾಡ್ಬೋದಾ? ಎಸ್. ಸೊ ಈ ಒಂದು ಐಡಿಯಾ ಏನಿದೆ, ಯಾರು ಯಾವುದನ್ನು ಕಂಡುಹಿಡಿದ್ರು ಅಂತ ಹೇಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಬೇಸ್ಡ್ ಆನ್ ದಿಸ್ ಯು ವಿಲ್ ಗೆಟ್ 2 to 3 questions. Next, talking about the mass of subatomic particles. So match the following with the correct response. In column A you have electron, proton and neutron, and in column B you have respective mass. So electron idu mass yavaglu kuda tumba kadime irutte, andre minus value ಜಾಸ್ತಿ ಇರುತ್ತೆ. It is 9.1 into 10 power minus 31 kg ಅಥವಾ 9.1 into 10 power minus 28 gram. ಆಯಿತಾ? ಇದು ಮಾಸ್ ಆಫ್ ದ ಇಲೆಕ್ಟ್ರಾನ್ ಆಗಿರುತ್ತೆ, ಮಾಸ್ ಆಫ್ ದಿ ಇಲೆಕ್ಟ್ರಾನ್. ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಮಾಸ್ ಆಫ್ ನ್ಯೂಟ್ರಾನ್ಸ್ ಆರ್ ಆಲ್ಮೋಸ್ಟ್ ಸೇಮ್. ಸೊ ಪ್ರೋಟಾನ್ ಮಾಸ್ಗೂ ನ್ಯೂಟ್ರಾನ್ ಮಾಸಿಗೂ ಡೆಸಿಮಲ್ ಪಾಯಿಂಟ್ನಲ್ಲಿ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ನ್ಯೂಟ್ರಾನ್ ವ್ಯಾಲ್ಯೂಸ್ ಡೆಸಿಮಲ್ ಪಾಯಿಂಟ್ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೋಟಾನಿಗೆ ಕಂಪೇರ್ ಮಾಡಿದ್ರೆ. ಬಟ್ ಟು ಈಸ್ ದ ಕ್ಯಾಲ್ಕುಲೇಷನ್ ವಿ ಟೇಕ್ ಬೋತ್ ದ ಮಾಸ್ ಆಲ್ಮೋಸ್ಟ್ ಈಕ್ವಲ್ ಟು ಸೇಮ್. ಹಾಗಾಗಿ ಇಲೆಕ್ಟ್ರಾನ್ ಇದು ಮಾಸನ್ನು ಕಾಲಮ್ ಬಿಗೆ ನಾನು ಕನೆಕ್ಟ್ ಮಾಡ್ತೀನಿ. ದಿಸ್ ಇಸ್ ದ ಚಾರ್ಜ್ ಆಸ್ ವೆಲ್ ಆಸ್ ಮಾಸ್ ಆಫ್ ಇಲೆಕ್ಟ್ರಾನ್. ಇದು ರಿಲೇಟಿವ್ ಚಾರ್ಜ್. ರಿಲೇಟಿವ್ ಚಾರ್ಜ್ ಅಂದರೆ ಅಕ್ಯುರೇಟ್ ಚಾರ್ಜ್ 1.9 into 10 power minus 27 ಕೂಲಮ್ ತಗೊಳ್ಳಲ್ಲ. ರಿಲೇಟಿವ್ಲಿ ವಿ ಸೇ ಇಟ್ ಆಸ್ -1 ಚಾರ್ಜ್ ಫಾರ್ ಇಲೆಕ್ಟ್ರಾನ್. ಹಾಗಾಗಿ ದಿಸ್ ಬಿಕಮ್ಸ್ ದ ಚಾರ್ಜ್ ಆಫ್ ಇಲೆಕ್ಟ್ರಾನ್. ಆ್ಯಂಡ್ ಪ್ರೋಟಾನ್ ಚಾರ್ಜ್ ಎಷ್ಟು? ಪ್ರೋಟಾನ್ ಚಾರ್ಜ್ ಇಲ್ಲಿ 1.67. ಓಕೆ, ಚಾರ್ಜ್ ಆಫ್ ಪ್ರೋಟಾನ್ ಇಸ್ +1. ಸಿ ಈ ಜಾಗದಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಪ್ರೋಟಾನ್ ಇಸ್ +1, ನ್ಯೂಟ್ರಾನಿಗೆ ಚಾರ್ಜ್ ಇಲ್ಲ 0, ಬಟ್ ಬೋತ್ ದ ಮಾಸ್ ಆರ್ ಸೇಮ್. ಹಾಗಾಗಿ ಪ್ರೋಟಾನ್ ವ್ಯಾಲ್ಯೂ ಬರಬೇಕಾದ್ರೆ ಐ ವುಡ್ ಕನೆಕ್ಟ್ ದಿಸ್ ವಿತ್ ಸಿ, ಆ್ಯಂಡ್ ನ್ಯೂಟ್ರಾನ್ ವ್ಯಾಲ್ಯೂ ಬರಬೇಕಾದ್ರೆ ಐ ವುಡ್ ಕನೆಕ್ಟ್ ದಿಸ್ ವಿತ್ ಎ. ಕರೆಕ್ಟಾ? ಸೊ ದೆನ್ ಗೋ ವಿತ್ ದ ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ಕ್ಯಾನಲ್ ರೇಸ್? ಕ್ಯಾನಲ್ ರೇಸ್ ಅಂತ ಹೇಳಿದರೆ ಏನು ಅಂತ ಹೇಳಿ ಕೇಳಿದ್ರೆ, ಸೊ ವೆನ್ ಹೈ ವೋಲ್ಟೇಜ್ Okay, so when high voltage is passed through a gas at low pressure, a beam of positively charged rays is emitted from cathode and travel towards anode in a discharge tube. These rays are known as canal rays and they were discovered by Goldstein in 1886. ಇಷ್ಟೇ ಬರೀರಿ ಸಾಕು. ಸೊ ಇದಕ್ಕೆ ನೀವು ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ಸ್ ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಹೆಡ್ ವಿತ್ ದ ಡಯಾಗ್ರಾಮ್ which has been shown in cathode ray discharge tube experiment nalli ಏನು ನೋಡಿದ್ರಿ, vacuum pressure the outlet ittu, and there were 2 metal rod placed and each metal rod is connected to a very high voltage battery, like 10,000 voltage battery ge connected agittu. So one was taken as anode other one was taken as cathode. ಹೌದಾ? ಸೊ ಯಾವಾಗ ನೀವು ಪ್ರೆಷರ್ ಇನ್ಸೈಡ್ ದಿಸ್ ಟ್ಯೂಬ್ ತುಂಬ ಕಡಿಮೆ ಮಾಡ್ತಾರೆ, ಬಿಕಾಸ್ ಅಟ್ ಹೈ ಪ್ರೆಷರ್ ವೆನ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ದೇರ್ ಮೂವ್ಮೆಂಟ್ ಕೆನಾಟ್ ಬಿ ಟ್ರ್ಯಾಕ್ಡ್ ಆ್ಯಂಡ್ ಅಲ್ಲಿ ಯಾವುದೇ ಥರದ ವಿಸಿಬಿಲಿಟಿ ಇರಲ್ಲ, ಬಿಕಾಸ್ ಕೊಲ್ಯೂಷನ್ಸ್ ಜಾಸ್ತಿ ಇರುತ್ತೆ. ಗ್ಲೋ ಆಗಲಿ ಅಥವಾ ಯಾವುದೇ ಒಂದು ಇಂಪ್ಯಾಕ್ಟ್ ವಿಚ್ ಕ್ರಿಯೇಟ್ಸ್ ಇನ್ಸೈಡ್ ದ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ನಮಗೆ ಕಾಣಕ್ಕೆ ಸಿಗಲ್ಲ. ಹಾಗಾಗಿ ವಿ ರೆಡ್ಯೂಸ್ ದ ಗ್ಯಾಸ್ ಬೈ ಅಡ್ಜಸ್ಟಿಂಗ್ ಹಿಯರ್ ಥ್ರೂ ವ್ಯಾಕ್ಯೂಮ್ ಪಂಪ್. So under very low pressure and high voltage, we observe that certain ray of particle move from anode towards cathode. Andre ಇಲ್ಲಿ anode ಗೆ ಯಾವ ಚಾರ್ಜ್ ಇದೆ? anode ಅಂತ ಹೇಳಿದ್ರೆ anion approaching. So positive charge plate ಇಂದ negative charge plate ಕಡೆಗೆ ಕೆಲವೊಂದಷ್ಟು ಪಾರ್ಟಿಕಲ್ಸ್ಗಳು ಹೋಗುತ್ತೆ. ಸೊ ಆ ಪಾರ್ಟಿಕಲ್ಸ್ಗಳು ಯಾವ ಕಡೆಗೆ ಹೋಗ್ತಾ ಇದೆ? ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದಟ್ ಎಲೆಕ್ಟ್ರೋಡ್ ವಿಚ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಸೊ ದ್ಯಾಟ್ ಪಾರ್ಟಿಕಲ್ ಶುಡ್ ಬಿ ಆಫ್ ವಾಟ್ ಚಾರ್ಜ್? ಪಾರ್ಟಿಕಲ್ಗೆ ಪಾಸಿಟಿವ್ ಚಾರ್ಜ್ ಇದ್ರೆ ತಾನೇ ದ್ಯಾಟ್ ವಿಲ್ ಗೋ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್, ರೈಟ್? ಹಾಗಾಗಿ ದ ಆ್ಯನೋಡ್ ರೇ ಪಾರ್ಟಿಕಲ್ಸ್ ಆರ್ ವಾಟ್ ಇನ್ ನೇಚರ್ ಪಾಸಿಟಿವ್ಲಿ ಚಾರ್ಜ್ಡ್ or positive charge ಅಥವಾ ವಾಟ್ ಇನ್ ನೇಚರ್ ಅಂತ ಹೇಳಕ್ಕೆ ಬರಲ್ಲ. ವಾಟ್ ಇಸ್ ದ ಚಾರ್ಜ್ ಆಫ್ ಆ್ಯನೋಡ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ ಆಸ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಯಾಥೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಎಂಡ್ ಆಫ್ ಹೈ ವೋಲ್ಟೇಜ್ ಬ್ಯಾಟ್ರಿ. ಕ್ಲಿಯರ್ ಆಯ್ತಾ? ಕ್ಯಾನಲ್ ರೇಸ್ದು ಪ್ರಾಪರ್ಟೀಸ್ ಕೇಳಲ್ಲ, ಕೇಳಿದ್ರು ಕೂಡ ಯು ಕ್ಯಾನ್ ಸೇ ದ್ಯಾಟ್ it doesn't depend on the nature, it does depend on the nature of the gas. Important property, ಕ್ಯಾನಲ್ ರೇಸ್ನಲ್ಲಿ ಯಾವ ಪಾಸಿಟಿವ್ ಪಾರ್ಟಿಕಲ್, ಸೇ ದಟ್ ಇವಾಗ ಹೈಡ್ರೋಜನ್ ಗ್ಯಾಸ್ ತಗೋತೀನಿ ಅಂದ್ಕೊಳ್ಳಿ. ಹೈಡ್ರೋಜನ್ ಗ್ಯಾಸ್ ತಗೊಂಡ್ರೆ ಪಾಸಿಟಿವ್ ಚಾರ್ಜ್ ಆಫ್ H+ ಮೂವ್ ಆಗುತ್ತೆ. ಹೀಲಿಯಂ ಗ್ಯಾಸ್ ತಗೊಂಡೆ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಆಫ್ He+ ಮೂವ್ ಆಗುತ್ತೆ. ಆಕ್ಸಿಜನ್ ತಗೊಂಡೆ ಅಂದರೆ O+, ಸಿ ದಿಸ್ ಇಸ್ ವೆರಿ ಅನ್ಸ್ಟೇಬಲ್, O+ ಅಂತ ಹೇಳುವಂಥದ್ದು. Cl+, ಇಫ್ ಐ ಟೇಕ್ ಕ್ಲೋರಿನ್ ಗ್ಯಾಸ್ ದೆನ್ Cl+, positive particles will move. But electrons are universal. Anode ray ಗೂ cathode ray ಗೂ ಇರೋ ಮೇಜರ್ ಡಿಫ್ರೆನ್ಸ್ ಏನು?
electrons or cathode ray doesn't depend on the nature of the gas which we take here, right? Because electron is universal. Yaude ondu matter nallu kuda electron mass is constant, electron charge is constant, but positive charge athara alla, it depends on the nature of the gas anta helbodu. So important property of canal rays. So properties of canal rays depends on the nature of gas. Clear aita? Next questioning move on agadma. Okay. So J. Chadwick discovered a subatomic particle which had no charge and has a mass nearly equal to that of proton. Name the particle and give its location in an atom. Anta heli kelidre ಏನು ಹೇಳ್ತೀರಾ? So obviously J. Chadwick ಅಥವಾ James Chadwick ಕಂಡುಹಿಡಿದಿದ್ದು is neutron. The particle is neutron and it is present inside the nucleus of an atom. ಯಾರಾದರೂ ನಿಮಗೆ ನ್ಯೂಟ್ರಾನ್ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ obviously you are smart enough to tell them that yes, neutron is inside the nucleus, right? But ಎಲ್ಲಿ you will go missed is this, to remember the scientist name and to produce the same. Next question, write a note on Thomson's atomic model. Thomson's atomic model ಬಗ್ಗೆ it could be, you know, the discovery, ಅಥವಾ it could be the postulate, it could be a ಏನು ಹೇಳ್ಬೋದು, ಕಂಪ್ಯಾರಿಸನ್ ನಾವು ಏನು ಮಾಡ್ತೀವಿ ವಿತ್ ವಾಟರ್ ಮೆಲನ್ ಮಾಡೆಲ್ ಜೊತೆಗೆ, ಯುನೋ ಅದ್ರ ಬಗ್ಗೆ ನೀವು ಕೂಡ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿಮಿಟೇಷನ್ಸ್ ಆಫ್ ಥಾಮ್ಸನ್ ಮಾಡೆಲ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್. ಸೊ we'll read this. So J.J. Thomson was the first person who attempted to explain the structure of atom. On the atom, the structure in a first time explained ಮಾಡಿದ್ದು ಯಾರು? J.J. Thomson. According to him, an atom is positively charged sphere in which negatively charged electrons are embedded at certain places like plum in a pudding or cherries in ice cream, ಅಥವಾ also like black seeds on watermelon. So watermelon ತಗೊಂಡ್ರೆ majority portions watermelon ನಲ್ಲಿ if I make two half of the, you know, ಒಂದು kind of oval ತಗೊಂಡು oval shaped sphere ತಗೊಂಡ್ರೆ, and if I paint inside the sphere like red color, red ಆಗಿರಲ್ಲ, crimson red color ಅಥವಾ pinkish red color ಅಂತ ಹೇಳಿ ತಗೊಂಡ್ರೆ, and you can see seeds of watermelon. And you should not laugh at this diagram because here if the board is black and if I write black color seed, it is not going to be visible. Hagagi I have written the seed as in, I mean seed in white color. So seeds ಏನನ್ನ indicate ಮಾಡುತ್ತೆ ಮಕ್ಕಳಲ್ಲಿ? Seeds will indicate the electrons. So electrons are completely ಏನು ಹೇಳ್ಬೋದು, embedded, ಹುದುಗಿಕೊಂಡಿರೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. Seeds are embedded inside the red color edible part of the fruit. So edible part ಅನ್ನನಲ್ಲಿ proton which is uniformly distributed throughout the atom anta heli J.J. Thomson ಹೇಳ್ತಾರೆ. But it is not true because lot of experiment, majorly alpha scattering experiment done by Rutherford clearly told us ಅಥವಾ conveyed us that ಒಂದು ಮ್ಯಾಟರ್ನಲ್ಲಿ ಆಟಮ್ ಇದ್ರೆ ಆಟಮ್ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಇಸ್ ವೆರಿ ಟೈನಿ, ತುಂಬ ಸಣ್ಣದದು ಅಂತ ಹೇಳಿ ಯಾರು ಹೇಳ್ಕೊಟ್ರು ನಮಗೆ? ರುದರ್ಫೋರ್ಡ್. ಸೊ J.J. Thomson made a mistake here saying that atom has positive charge which is uniformly distributed and inside that you can see some electrons or negatively charged particles just like embedded in it ಅಂತ ಹೇಳಿ. Also this is the concept given by J.J. Thomson alva nodana. Also explain that positive and negative charge, this point is so true, even today also it is true that atom is electrically neutral anta helidre. Atom ಒಳಗಡೆ ಪಾಸಿಟಿವ್ ಚಾರ್ಜ್ ಇದೆ, ಆಟಮ್ ಒಳಗಡೆ ನೆಗೆಟಿವ್ ಚಾರ್ಜ್ ಕೂಡ ಇದೆ in an atom, and they are equal in magnitude, due to which atom is electrically neutral. This is very very important point J.J. Thomson has given, which is true even now. ಆಟಮ್ ಅಂತ ಹೇಳುವಂಥದ್ದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರಲಿಲ್ಲ ಅಂತ ಹೇಳಿದರೆ, ಇಫ್ ಯು ಬ್ರಿಂಗ್ ಯೋರ್ 2 ಹ್ಯಾಂಡ್ಸ್, ನಿಮಗೆ ಅಥವಾ ನೀವು ಯಾವುದೇ ಆಬ್ಜೆಕ್ಟ್ನ ಟಚ್ ಮಾಡಿದರೂ ಕೂಡ, ಇಫ್ ಯು ಆರ್ ಚಾರ್ಜ್ಡ್ ಬಾಡಿ ಆ್ಯಂಡ್ ಯು ಟಚ್ ಎನಿಥಿಂಗ್, ಹೌ ಇಟ್ ವುಡ್ ಫೀಲ್ ಲೈಕ್? ಎಲ್ಲಿ ಹೋದ್ರೆ ನಿಮಗೆ ಯು ಕ್ಯಾರಿ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್, ಇವಾಗಲೂ ಕೂಡ ಇದೆ ಬಟ್ ನಾಟ್ ಸೊ ಗ್ರೇಟ್. ಬಟ್ ಇಫ್ ಯೋರ್ ಹೋಲ್ ಬಾಡಿ ಈಸ್ ಮೇಡ್ ಅಪ್ ಆಫ್ charged particles, then it's through your body the electric current will flow and you can't touch anything. So we are blessed alva. Atom anna tumba neutral ಆಗಿ ಕ್ರಿಯೇಟ್ ಮಾಡಿರುವ ಗಾಡಿಗೆ ಥ್ಯಾಂಕ್ಸ್ ಹೇಳಬೇಕು. Thus equal and opposite charges balance each other. The charge in electron will be balanced by the positive charge
which is considered in the atom. But according to E. Thomsonige, now ಅವ್ರೇನು ಹೇಳ್ತಾರೆ, the total positive charge, which is, if you imagine a watermelon, ಆ edible part ಇದು total positive charge ಏನಿದೆಯೋ ಅಷ್ಟು ಪಾಸಿಟಿವ್ ಚಾರ್ಜನ್ನು ನ್ಯೂಟ್ರಲೈಸ್ ಮಾಡುವಂತಹ ಎಲೆಕ್ಟ್ರಿಕ್ ಚಾರ್ಜ್, ಅಂದರೆ ನೆಗೆಟಿವ್ ಚಾರ್ಜ್ ಕೂಡ ವಾಟರ್ಮೆಲನ್ ಒಳಗಡೆ ಇದೆ ಅಂತ ಹೇಳಿ ಯಾರು ಹೇಳ್ತಾರೆ? ಥಾಮ್ಸನ್ ಹೇಳ್ತಾರೆ. ಸೊ ಇಮ್ಯಾಜಿನೇಷನ್ ಇಸ್ ಪ್ರಿಟಿ ಗುಡ್ ಅಲ್ವಾ, ಯಾಕೆಂದರೆ ಅಷ್ಟೊಂದು ಪಾಸಿಟಿವ್ ಚಾರ್ಜ್ ಇದೆ, ಸಣ್ಣ ಸಣ್ಣ ಸೀಡ್ಸ್ ಆಫ್ ಇಲೆಕ್ಟ್ರಾನ್ಸ್ ಇದೆ ವಿಚ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಹೇಗೆ ಅದು ಈಕ್ವಲ್ ಆಗಬೇಕು ಅಂತ ಹೇಳೋ ಥಾಟ್ಸ್ ತುಂಬ ಜನರಿಗೆ ಬಂದಿರ್ಬೋದು. ಬಟ್ ಥಾಮ್ಸನ್ ವಾಸ್ ವೆರಿ ಶ್ಯೂರ್ ದಟ್ ಒಂದು ಆಟಮ್ ತಗೊಂಡ್ರೆ ಅದು ಟೋಟಲಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳುವಂಥದ್ದು. ಆ್ಯಂಡ್ ದ್ಯಾಟ್ ಕಾನ್ಸೆಪ್ಟ್ ಈವನ್ ಟುಡೇ ಇಟ್ ಇಸ್ ಟ್ರೂ ಆ್ಯಂಡ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ದ್ಯಾಟ್ ಪಾಯಿಂಟ್. ಬಟ್ ಫಸ್ಟ್ ಪಾಯಿಂಟ್ ಇಸ್ ರಾಂಗ್, ಯಾಕೆಂದರೆ ನ್ಯೂಕ್ಲಿಯಸ್ ಅಂತ ಹೇಳುವಂಥದ್ದು ಟೈನಿ, ಇಟ್ ಇಸ್ ನಾಟ್ ವೈಡ್ ಸ್ಪ್ರೆಡೆಡ್ ಅಲ್ವಾ. Next, what will be the valency of an atom if it contains 3 protons and 4 neutrons? So, ಇಂಥ ಕ್ವೆಶನ್ಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಬಹುದು. 3 protons ಮತ್ತು 4 neutrons ಇದ್ದರೆ, ಸೊ ಒಂದು ವ್ಯಾಲೆನ್ಸಿ ಆಫ್ ಆಟಮ್ ಏನು? ಆಟಮ್ ನನಗೆ ಗೊತ್ತಿಲ್ಲ, ಐ ವಿಲ್ ಕನ್ಸಿಡರ್ ಆಟಮ್ ಆಸ್ ಎಕ್ಸ್. ಆಯಿತಾ, 3 protons ಇದೆ, ಹಾಗಾಗಿ ದ ಮಾಸ್ ನಂಬರ್ ಇಸ್ 3. ವ್ಯಾಲೆನ್ಸಿ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಎಲೆಕ್ಟ್ರಾನ್. ಸೊ ಒಂದು ಆಟಮ್ ನ್ಯೂಟ್ರಲ್ ಇದ್ದರೆ ಪ್ರೋಟಾನ್ಸ್ number of protons equal to number of electrons. Number of protons are equal to number of electrons. ಹೌದಾ? ಇದೆರಡು ಕೂಡ ಈಕ್ವಲ್ ಆಗಿರಬೇಕು. ಸೊ ಪ್ರೋಟಾನ್ ವ್ಯಾಲ್ಯೂ 3 ಅಂತ ಹೇಳಿ ಕೊಟ್ಟರೆ ಇಲೆಕ್ಟ್ರಾನ್ ವ್ಯಾಲ್ಯೂ ಏನಾಗಿರಬೇಕು? 3 ಆಗಿರಬೇಕು. ಸೊ ಹೌ ಡು ಯು ರೈಟ್ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ನಾವು? ಇಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ತೀರಾ? ಕೆ ಶೆಲ್, ಎಲ್ ಶೆಲ್. ಕೆ ಶೆಲ್ನಲ್ಲಿ ಕಂಪ್ಲೀಟಾಗಿ 2, ಎಲ್ ಶೆಲ್ನಲ್ಲಿ 1. If the L has 1, outermost shell ನಲ್ಲಿ 1 electron ಇದ್ರೆ, the valency of given atom is equal to 1. So mass ಏನಾಗಬೇಕು ಇಲ್ಲಿ? What is mass? Atomic mass is equal to P plus proton number plus neutron number ಆಗಿರಬೇಕು. So 3 plus 4, 7 ಆಗಿರಬೇಕು. So tell me now which element has this mass of 3 and 7 as atomic number, atomic mass. I repeat my question in a reverse way. Which element has a number, atomic number 3, mass as 7? ಯಾವುದಿದೆ ಹೇಳಿ ನನಗೆ? ವೆರಿ ಗುಡ್, ಯು ಆರ್ ಗೆಸ್ಸಿಂಗ್ ಇಟ್ ಪ್ರಾಪರ್ಲಿ. ಇಟ್ಸ್ ಲಿಥಿಯಮ್ ಅಲ್ವಾ. ಲಿಥಿಯಮ್ ಹ್ಯಾಸ್ 3 ಪ್ರೋಟಾನ್ ಆ್ಯಂಡ್ 7 ಟೋಟಲ್ ಮಾಸ್. 7ನಲ್ಲಿ 3 ಪ್ರೋಟಾನ್ ಇರುತ್ತೆ, 4 ನ್ಯೂಟ್ರಾನ್ ಇರುತ್ತೆ, 4 ನ್ಯೂಟ್ರಾನ್ ಇರುತ್ತೆ. ಸೊ ವ್ಯಾಲೆನ್ಸಿ ಏನಾಗಬೇಕು? ವಿಲ್ ಬಿ 1 ಬಿಕಾಸ್ ದ ಲಾಸ್ಟ್ ಶೆಲ್ ಹ್ಯಾಸ್ ಓನ್ಲಿ 1 electron. What were the drawbacks of Rutherford's model of an atom? Or ಇದನ್ನು ಹೀಗೂ ಕೂಡ ಕೇಳ್ತಾರೆ, what are the limitations of Rutherford's model of the atom? ಇದಕ್ಕೆ ಈಕ್ವಲ್ ಆಗಿ ನಿಮಗೆ ಈ ಕ್ವೆಶನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸೀರೀಸ್ನಲ್ಲಿ. ಆಸ್ ಐವ್ ಟೋಲ್ಡ್ ಮಲ್ಟಿಪಲ್ ಟೈಮ್ಸ್ ಇನ್ ದ ಕ್ಲಾಸ್, ರೈಟ್ ದ ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ದು ಪಾಸ್ಟುಲೇಟ್ ಬರ್ರಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಆಯಿತಾ. ಇದನ್ನು ಕೂಡ ಓದ್ಕೊಳ್ಳಿ. ನ್ಯೂಕ್ಲಿಯರ್ model of atom. Rutherford's nuclear model of atom ದು postulate ಏನು? ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೈನ್ ಮಾಡಿ. ರುದರ್ಫೋರ್ಡ್ ಇದು ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನಲ್ಲಿ ಅವರು 2 ಪಾಯಿಂಟ್ಸ್ ಕೇಳ್ತಾರೆ. ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಮೇಡ್ ಬೈ ರುದರ್ಫೋರ್ಡ್ ಆ್ಯಂಡ್ ವಾಟ್ ಆರ್ ದ ಕನ್ಕ್ಲೂಷನ್ಸ್ ಮೇಡ್ ಬೈ ರುದರ್ಫೋರ್ಡ್. ಇದು ಕೂಡ 3 marks questions, important questions. Please do read them and do take the points from your NCERT only because that will be the key point than referring to any textbooks. ಸೊ ನಿಮಗೆ ಐಡಿಯಾ ಬೇಕು ಜನರಲ್ ಆಗಿ ಅಂತ ಹೇಳಿದ್ರೆ ಮಾತ್ರ ಯು ಕ್ಯಾನ್ ಟೇಕ್ ದ ನೋಟ್ಸ್. ಆ್ಯಂಡ್ ರಿಗಾರ್ಡಿಂಗ್ ಆಲ್ ದಿಸ್ ಥಿಂಗ್ಸ್ ಐ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಅ ಕ್ಲಾಸ್ ಲೆಕ್ಚರ್ ವಿಡಿಯೋ ದಟ್ ಇಸ್ ಅವೈಲಬಲ್ ಇನ್ ಅವರ್ ಪ್ಲೇ ಲಿಸ್ಟ್. ಚಾನಲ್ದು ಪ್ಲೇ ಲಿಸ್ಟಿಗೆ ಹೋದರೆ ಸ್ಟ್ರಕ್ಚರ್ ಆಫ್ ಆಟಮ್ ಲೆಸನ್ ತೆಗೆದು ನೋಡಿದ್ರೆ ಯು ವಿಲ್ ಕ್ಲಿಯರ್ಲಿ ಗೆಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆನ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ಆನ್ ದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಸೊ ಡೂ ವಾಚ್ ದೆಮ್ ಆಯಿತಾ. ಸೊ ನಾವು ಲೆಟ್ಸ್ ರೀಡ್ ದಿಸ್ ಕ್ವೆಶನ್. ಲಿಮಿಟೇಷನ್ ಏನು ಅಂತ ಹೇಳಿ ಕೇಳಿದರೆ, Rutherford proposed a model in which electrons were revolving around the nucleus in a well-defined orbit. But orbit anta helodu is not there. This is not the part of Rutherford's work. Rutherford ಏನು ಮಾಡ್ತಾರೆ, electrons revolving around the nucleus anta ಹೇಳ್ತಾರೆ. Well-defined orbit is the word given by ನಮ್ಮ Bohr. So this part you don't have to. The rest of the part you can take up. Next, however, the orbital revolution of electron
was not expected to be stable. ಅಂದರೆ ರುದರ್ಫೋರ್ಡ್ ಹೇಳ್ತಾರೆ electron is just revolving around the nucleus ಅಂತ ಹೇಳಿ. ಸುಮ್ಮನೆ ಆ ಥರ revolving is not stable. ಸೊ electrons are revolving around the nucleus ಅಂತ ಹೇಳೋ ಕಾನ್ಸೆಪ್ಟ್ನಲ್ಲಿ ತುಂಬ ಏನು ಹೇಳ್ತೀವಿ ಅನ್ಸ್ಟೆಬಿಲಿಟಿ ಅಡಗಿಕೊಂಡಿದೆ ಅಂತ ಹೇಳ್ಬೋದು, ರೈಟ್? ಸೊ ಹೇಗೆ ಎನಿ ಪಾರ್ಟಿಕಲ್ಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ ಆಕ್ಸಿಲರೇಷನ್. ಸೊ ಒಂದು ಆರ್ಬಿಟ್ ಸರ್ಕ್ಯುಲರ್ ಪಾತ್ನಲ್ಲಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಒಂದು ಆರ್ಬಿಟ್ ಒಂದು ಸರ್ಕ್ಯುಲರ್ ಪಾತ್ನಲ್ಲಿ ತಿರುಗ್ತಾ ಇದೆ, ಈ ಎಲೆಕ್ಟ್ರಾನ್ ಇಲ್ಲಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ಟೈಮ್ನಲ್ಲೂ ಇಟ್ ಶುಡ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಅಲ್ವಾ? ಈ ಡೈರೆಕ್ಷನಿಗೆ ಹೋಗೋಕ್ಕಾಗಲ್ಲ, ಇಟ್ ಶುಡ್ ಚೇಂಜ್. ದಿಸ್ ಡೈರೆಕ್ಷನಿಗೆ ಹೋಗೋಕ್ಕಲ್ಲ, ಇಟ್ ಶುಡ್ ಚೇಂಜ್. ದಿಸ್ ಡೈರೆಕ್ಷನಿಗೆ ಹೋಗೋಕ್ಕಲ್ಲ, ಇಟ್ ಶುಡ್ ಚೇಂಜ್. ಸೊ ಎವ್ರಿ time it has to change its direction, it has to speed up. So acceleration would change at every point. Agree? So ಹೇಳ್ಬೋದು ನಾವು ಚಾರ್ಜ್ ಪಾರ್ಟಿಕಲ್ಸ್ ವುಡ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಸ್ಪೆಂಡ್ ಇಟ್ಸ್ ಎನರ್ಜಿ ಅಲ್ವಾ? ಎವ್ರಿ ಟೈಮ್ ದ ಪಾರ್ಟಿಕಲ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ವಿಲ್ ಅಂಡರ್ಗೋ ಆಕ್ಸಿಲರೇಷನ್ ಆ್ಯಂಡ್ ದ ಚೇಂಜ್ the charged particles would radiate the energy. So acceleration ಸಿಗಬೇಕು ಅದಕ್ಕೆ ಪ್ರತಿ ಟೈಮ್ನಲ್ಲಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಸ್ಪೆಂಡ್ ಇಟ್ಸ್ ಎನರ್ಜಿ, ಇಟ್ ಹ್ಯಾಸ್ ಟು ರೇಡಿಯೇಟ್ ಇಟ್ಸ್ ಎನರ್ಜಿ. ಈ ಥರ ಮಾಡಿ 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 ಇಲೆಕ್ಟ್ರಾನ್ ತನ್ನ ಎಲ್ಲ ಎನರ್ಜಿಯನ್ನು ಕಳ್ಕೊಳ್ತು ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಮೋರ್ ಎನರ್ಜಿ ಟು ಹೋಲ್ಡ್ ಆನ್ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಲೆಕ್ಟ್ರಾನ್ಸ್ನ ಪುಲ್ ಮಾಡ್ತಾ ಇದೆ, ಇಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಹತ್ರ ಹೋಗಬಾರ್ದು ಅಂತ ಹೇಳಿ ಇಳ್ಕೊಂಡಿದೆ. ಬಟ್ ಇಲೆಕ್ಟ್ರಾನ್ ಇಟ್ಸ್ ಸ್ಪೆಂಡಿಂಗ್ ಆಲ್ ಇಟ್ಸ್ ಎನರ್ಜಿ ಇನ್ ಟು ಆಕ್ಸಿಲರೇಷನ್ ಪಾರ್ಟ್. ಆವಾಗ ಇಲೆಕ್ಟ್ರಾನ್ಸ್ಗಳಿಗೆ ಎಲ್ಲ ಎನರ್ಜಿ ಮುಗಿದೋಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಟನ್ ಅಪ್ ಬೈ ನ್ಯೂಕ್ಲಿಯಸ್. ಹಾಗಾದರೆ ಆಟಮ್ನಲ್ಲಿ ಇಲೆಕ್ಟ್ರಾನ್ಸೇ ಇಲ್ಲ ಅಂತ ಹೇಳಿದ್ರೆ ಆಟಮ್ ಬಿಕಮ್ಸ್ ವಾಟ್? ಪಾಸಿಟಿವ್. ಇಸ್ ದ್ಯಾಟ್ ಸ್ಟೇಬಲ್? ನೋ. ಸೊ ಅದೇ ಪಾಯಿಂಟನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿ. ಸೊ ಆಬ್ವಿಯಸ್ಲಿ acceleration ಆಗುತ್ತೆ, ಎನರ್ಜಿ ಸ್ಪೆಂಡ್ ಆಗುತ್ತೆ, ರೇಡಿಯೇಟ್ ಆಗುತ್ತೆ. ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ ವುಡ್ ಲೂಸ್ ಆಲ್ ದಿ ಎನರ್ಜಿ, ಫೈನಲಿ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. ರಿವಲ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ವುಡ್ ಮೇಕ್ atom highly unstable and matter would not exist at all. ಹೇಗೆ ಎಕ್ಸಿಸ್ಟ್ ಆಗುತ್ತೆ? ಇಫ್ ಎಲೆಕ್ಟ್ರಾನ್ಸ್ ಆರ್ ಈಟನ್ ಅಪ್ ಬೈ ನ್ಯೂಕ್ಲಿಯಸ್, ಆಟಮ್ ವಿಲ್ ಗೆಟ್ ಪಾಸಿಟಿವ್ ಚಾರ್ಜ್. ಮ್ಯಾಟರ್ಗೆಲ್ಲ ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಹೌ ಮ್ಯಾಟರ್ ವಿಲ್ ಎಕ್ಸಿಸ್ಟ್? ಕರೆಕ್ಟ್. ಹಾಗಾಗಿ ಇದು ಪಾಸಿಬಿಲಿಟಿ ಇಲ್ಲ. ಬಟ್ ದಿಸ್ is contrary to our common observations found by other experiments. So ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ನಮಗೆ ಗೊತ್ತಾಗಿದೆ that matter is neutral. ಸೊ ಇದು ಪಾಸಿಬಲ್ ಅಲ್ಲ, ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರುದರ್ಫೋರ್ಡ್ ಡಿಡ್ ನಾಟ್ ಟೆಲ್ ದಿಸ್ ಪಾರ್ಟ್. ವೆಲ್ ಡಿಫೈನ್ಡ್ ಆರ್ಬಿಟ್ನಲ್ಲಿ ಇದೆ ಅಂತ ಹೇಳಿದ ರುದರ್ಫೋರ್ಡ್ ಅಲ್ಲ, ದ್ಯಾಟ್ ವಾಸ್ ಟೋಲ್ಡ್ ಬೈ ಬೋರ್. ಬೋರ್ ಸೇಸ್ ರುದರ್ಫೋರ್ಡ್ ಇಟ್ ಇಸ್ ನಾಟ್ ಜಸ್ಟ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಎಟ್ ಸರ್ಟನ್ ಆರ್ಬಿಟ್ ಇಲೆಕ್ಟ್ರಾನ್ಸ್ ವಿಲ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ಆ ಒಂದು ಸರ್ಟನ್ ಆರ್ಬಿಟ್ನಲ್ಲಿ, ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು, ಇಮ್ಯಾಜಿನ್ ದಿಸ್ ಸಿಚುವೇಶನ್. ಸೊ ದಿಸ್ ಇಸ್ ನ್ಯೂಕ್ಲಿಯಸ್ and there is a certain orbit, we call it as discrete orbit 1 and discrete orbit 2 and discrete orbit 3, right? So can I call this as K shell, L shell, M shell, N shell, and there are infinite number of shells, but so far ನಮಗೆ ಇಷ್ಟೇ ಗೊತ್ತಿರುವಂಥದ್ದು. ಈವನ್ ವಿ ನೋ P shell, Q shell, O shell ಇದೆಲ್ಲ ನಮಗೆ ಗೊತ್ತಿದೆ. ಅಪ್ ಟು K L M N O P Q ಕ್ಯೂವರೆಗೂ ಗೊತ್ತಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಶೆಲ್ನಲ್ಲಿ ಇಲೆಕ್ಟ್ರಾನ್ಸ್ ಯಾವಾಗ ನ್ಯೂಕ್ಲಿಯಸ್ದು ಸುತ್ತ, ದಿಸ್ ಇಸ್ ನ್ಯೂಕ್ಲಿಯಸ್, ಯಾವಾಗ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ದೀಸ್ ಶೆಲ್ಸ್ ಸರೌಂಡಿಂಗ್ ಟು ದ ನ್ಯೂಕ್ಲಿಯಸ್, ಇಟ್ ವಿಲ್ ನಾಟ್ ಲೂಸ್ ಇಟ್ಸ್ ಎನರ್ಜಿ. ಅದು ಎನರ್ಜಿಯನ್ನು ಕಳ್ಕೊಳ್ಳಲ್ಲ. ಯಾಕೆ ಎನರ್ಜಿನ ಕಳ್ಕೊಳ್ಳಲ್ಲ? ಬಿಕಾಸ್ ದೀಸ್ ಆರ್ಬಿಟ್ಸ್ ಆರ್ ಸ್ಪೆಷಲ್ ಆರ್ಬಿಟ್ಸ್, ಡಿಸ್ಕ್ರೀಟ್ ಆರ್ಬಿಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಆರ್ಬಿಟ್ ನಡುವೆ, ಸೊ ಈ ಜಾಗದಲ್ಲಿ ಇಲೆಕ್ಟ್ರಾನ್ಸ್ಗಳು ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲೇನಾದರೂ ಇಲೆಕ್ಟ್ರಾನ್ಸ್ಗಳು ಬಂತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಸ್ಪೆಂಡ್ ಇಟ್ಸ್ ಎನರ್ಜಿ ಆ್ಯಂಡ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. ಸೊ ಇಲೆಕ್ಟ್ರಾನ್ಸ್ ಆರ್ ಎಟ್ ದ ಸರ್ಟನ್ ಎಟ್ ಅ ಸರ್ಟನ್ ಸ್ಪೆಷಲ್ ಡಿಸ್ಟೆನ್ಸ್ ಫ್ರಮ್ ನ್ಯೂಕ್ಲಿಯಸ್ ಅಂತ ಹೇಳೋದು ಗೊತ್ತಾಗುತ್ತೆ. ಈಗ ಇಲ್ಲಿ ನೀವು ಕೇಳ್ಬೋದು, ಮೇಡಮ್ ಹೇಗೆ ಗೊತ್ತಾಯಿತು ದಟ್ ಈ ಡಿಸ್ಟೆನ್ಸ್ನಲ್ಲಿ ಕೆ ಶೆಲ್ ಇದೆ, ಈ ಡಿಸ್ಟೆನ್ಸ್ನಲ್ಲಿ ಎಲ್ ಶೆಲ್ ಇದೆ, ಈ ಡಿಸ್ಟೆನ್ಸ್ನಲ್ಲಿ ಎಮ್ ಶೆಲ್ ಇದೆ ಅಂತ ಹೇಳಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನ್ ಕ್ಲೌಡ್ ಮಾಡೆಲ್ ದ್ಯಾಟ್ ಯು ವಿಲ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್. ಆಯಿತಾ? ಇವಾಗ ಆ್ಯಕ್ಚುಲಿ ಸ್ಪೀಕಿಂಗ್ ಈ ಥರದೊಂದು ಬೋರ್ ಆರ್ಬಿಟ್ ಕಾನ್ಸೆಪ್ಟೇ ಇಲ್ಲ. ದಿಸ್ ಕಾನ್ಸೆಪ್ಟ್ ಆಫ್ ಆರ್ಬಿಟ್ ಆಲ್ಸೋ, ಆರ್ಬಿಟ್ ಕಾನ್ಸೆಪ್ಟ್ ತುಂಬ ರೂಲ್ ಔಟ್ ಆಗಿದೆ. ವಿ ಓನ್ಲಿ ಸ್ಪೀಕ್ ಎಲೆಕ್ಟ್ರಾನ್ ಆಸ್ ಎಲೆಕ್ಟ್ರಾನ್ ಕ್ಲೌಡ್ ಆರ್ ಎಲೆಕ್ಟ್ರಾನ್ ಡೆನ್ಸಿಟಿ ಥರದಲ್ಲಿ ನಾವು ಮಾತಾಡ್ತೀವಿ
ಹೇಳ್ತೀವಿ ಹೊರತು ಕ್ಲೌಡ್ ಅಂತ ಹೇಳಿ ಬರುತ್ತೆ, ಡೆನ್ಸಿಟಿ ಅಂತ ಹೇಳಿ ಬರುತ್ತೆ, ಬಟ್ ಆರ್ಬಿಟ್ ಅಂತ ಹೇಳೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಇವಾಗ ಹೋಗಿರೋದ್ರಿಂದ ಯು ವಿಲ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್ ಅಂತ ಹೇಳ್ಬೋದು. ಸೊ ದಿಸ್ ಪಾರ್ಟ್ ಲಿಮಿಟೇಷನ್ ಆಫ್ ರುದರ್ಫೋರ್ಡನ್ನು ತುಂಬ ಜನ ಮಕ್ಕಳು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಡ್ತಾರೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ನಿಮ್ಗೆ ಇನ್ನೂ ಕಟ್ ಶಾರ್ಟ್ ಆಗಬೇಕು ಮೇಡಮ್, ದಿಸ್ ಇಸ್ ಟೂ ಲೆಂತಿ, ವಿ ನೀಡ್ ಅ ಸಿಂಪ್ಲೆಸ್ಟ್ ಆನ್ಸರ್ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದೀಸ್ 2 ಪಾಯಿಂಟ್. ಲಿಮಿಟೇಷನ್ಸ್ ಕೇಳಿದರೆ you can write these 2 points. Rutherford did not explain the stability of atom. Did not explain stability of an atom. Stability of an atom ಬಗ್ಗೆ Rutherford explain ಮಾಡಿಲ್ಲ. And also distribution of electrons. Rutherford did not mention distribution of electrons. ಸ್ಟೆಬಿಲಿಟಿ ಕೂಡ ಹೇಳಿಲ್ಲ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ಗಳ ಬಗ್ಗೆ ಕೂಡ ರುದರ್ಫೋರ್ಡ್ ಮಾತಾಡಿಲ್ಲ. ಸೊ ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನೌ. ಕ್ವೆಶ್ಚನ್ ನಂಬರ್ 16. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಲೆಟ್ಸ್ ಲುಕ್ ಇನ್ ಟು ದ ಫಸ್ಟ್ ಪಾಯಿಂಟ್. Only certain special orbit known as discrete orbit are allowed inside the atom. ನಾನು ಹೇಳ್ದೆ ಅಲ್ವಾ, ಇಲ್ಲ ಅಂತ ಹೇಳಿದರೆ atom has to lose the energy, atom has to fall inside the nucleus. ಹಾಗಾಗಿ we be very specific. Discrete orbit ಅಥವಾ a separate orbit ಅಥವಾ special orbits are allowed inside the atom. These discrete orbits are called as energy levels. Energy level in an atom are shown by concentric circle, the one which I have drawn. ಇದು these are called as energy level. K shell, L shell, M shell, N shell ಅಂತ ಹೇಳಿ. Okay, these orbits are represented by the letters K, L, M, N or the numbers 1, 2, 3, 4. This is first postulate. ಇದನ್ನು ನೀವು ಬೇಕಾದ್ರೆ ಸ್ಪ್ಲಿಟ್ ಮಾಡಿ 2 ಮಾಡ್ಕೊಳ್ಬೋದು. Because in NCERT that's what they have given. Only special orbits are allowed inside the atom and they are called as discrete orbit. And in this orbit electrons do not revolve ಅಥವಾ radiate energy. ಸೊ ಅದನ್ನೇ ಹೇಳಿದ್ದಾರೆ, while revolving in discrete orbit electrons ಯಾವಾಗ ಈ ಥರ ರಿವಾಲ್ವ್ ಆಗ್ತಾ ಇರುತ್ತೆ, it will not radiate, neither lose nor gain energy. ರೇಡಿಯೇಟ್ ಅಂದರೆ ಕಳ್ಕೊಳ್ಳೋದು ಇಲ್ಲ, ಎಕ್ಸ್ಟ್ರಾ ಎನರ್ಜಿಯನ್ನು ಅದು ಪಡ್ಕೊಳ್ಳೋದು ಕೂಡ ಇಲ್ಲ. ಡಿಸ್ಕ್ರೀಟ್ ಆರ್ಬಿಟ್ಸ್ನಲ್ಲಿ ಎಲೆಕ್ಟ್ರಾನ್ಸ್ ಡು ನಾಟ್ ರೇಡಿಯೇಟ್ ಎನಿ ಎನರ್ಜಿ, ಯಾವುದೇ ಎನರ್ಜಿಯನ್ನು ಅದು ರೇಡಿಯೇಟ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇದೆರಡು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದ ಸ್ಪೆಷಲ್ ಡಿಸ್ಕ್ರೀಟ್ ಆರ್ಬಿಟ್ಸ್ ಆರ್ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್. ಅದೊಂದು ಪಾಯಿಂಟಾಗಿ ಬರಿಬೋದು. ಎನರ್ಜಿ ಲೆವೆಲ್ಸ್ ಕ್ಯಾನ್ ಬಿ ಆಲ್ಫಾಬೆಟಿಕಲಿ ನೇಮ್ಡ್ ಆಸ್ KLMNOPQ ಅಥವಾ KLMN, ಆ್ಯಂಡ್ ಇಟ್ ಇಸ್ ಆಲ್ಸೋ ಗಿವನ್ a specific number of 1, 2, 3, 4, or it is also represented by a specific number 1, 2, 3, 4 ಅಂತನೂ ಕೂಡ ಬರಿಬೋದು. So these are the important points of Bohr's model. Postulate ಬರಿಬೇಕಾದ್ರೆ better you draw this diagram and show which is K shell, which is L shell, which is M shell and which is N shell. Next 17th question. Complete the table given. Isotope ಕೊಟ್ಟಿದ್ದೀನಿ, symbolic representation ಹೇಳಿದ್ದೀನಿ ಇಲ್ಲಿ. Proton, electron, neutron. So you can write here deuterium as D also. ಇಲ್ಲಿ ಡ್ಯೂಟೀರಿಯಮನ್ನು D21 ಅಂತಲೂ ಬರಿಬೋದು. ಇದನ್ನು ಟ್ರೀಶಿಯಮನ್ನು T31 ಅಂತಲೂ ಕೂಡ ಬರಿಬೋದು. ಓಕೆ, ಪ್ರೋಟಿಯಮ್ ಹೈಡ್ರೋಜನ್ 1 and 1 ಅಂತ ಬರಿಬೋದು. ಎಷ್ಟಿದೆ ಇಲ್ಲಿ ಪ್ರೋಟಾನ್ಸ್? ಇನ್ ಆಲ್ ದ ಕೇಸಸ್ ಪ್ರೋಟಾನ್ ಇಸ್ 1 ಬಿಕಾಸ್ ದೇ ಆರ್ ದ ಸೇಮ್ ಆಟಮ್ಸ್ ಆಫ್ ಹೈಡ್ರೋಜನ್ ಎಲಿಮೆಂಟ್. ಸೊ ಹೈಡ್ರೋಜನ್ ಎಲಿಮೆಂಟ್ ಅಂತ ಹೇಳಿದಾಗ ಇಟ್ ಇಸ್ ಡಿಸ್ಕ್ರೈಬ್ಡ್ ಬೈ ಪ್ರೋಟಾನ್ ನಂಬರ್ 1. What changes here? Electrons kuda change agala because electrons are equal to proton. So 1 electron, ella kade kuda 1 electron, 1 electron. Neutron in proton is 0. So I mean neutron in proton anta helbaradu. Neutron in protium is 0. Protium anta heludu onde athava normal agi hydrogen anta heludu onde. Okay, so neutron in protium or hydrogen is 0 bardna. Deuterium nalli estide proton? ಇಲ್ಲಿ ನೋಡಿ 2 ಇದೆ ಅಂತ ಹೇಳಿದ್ರೆ ಈ 2 ನಲ್ಲಿ ಒಂದು ಪ್ರೋಟಾನ್ ಇದೆ ಪ್ಲಸ್ ಒಂದು ನ್ಯೂಟ್ರಾನ್ ಇದೆ. ಸೊ ಕ್ಯಾನ್ ಯು ಟೆಲ್ ಮಿ ಹೌ ಮೆನಿ ನ್ಯೂಟ್ರಾನ್ಸ್ ಡ್ಯೂಟೀರಿಯಂ ಹ್ಯಾಸ್? 1 ನ್ಯೂಟ್ರಾನ್. ಹೌ ಮೆನಿ ನ್ಯೂಟ್ರಾನ್ ಟ್ರೀಶಿಯಂ ಹ್ಯಾಸ್? ವಾಟ್ ಯು ಮೀನ್ ಬೈ 3? 3 represents what? 1 proton plus
2 neutrons. So it has 2 neutron here, correct? And second question we have in 17th question itself, compare all the proposed models of an atom given in the chapter structure of atom. So that question is important. Here we go with the answer, whatever I've written. So let's compare all the proposed model here. What did Thomson say? What did Bohr say? What did Rutherford say? And the heli. So Thomson says that an atom consists of positively charged sphere with positively charged sphere with negatively charged electrons embedded in it. ಒಂದು atom ಒಳಗಡೆ positively charged sphere. So he talks about atom structure as spherical. Atom ಒಂದು sphere ತರ ಅಂತ ಹೇಳಿ ಯಾರು ಹೇಳ್ತಾರೆ? First time imagination. I guess that holds true even today's ವರ್ಲ್ಡ್. ಆಟಮ್ ಒಂದು ಡಾಟ್ ಆಗಿ ಇಮ್ಯಾಜಿನ್ ಮಾಡ್ತಾರೆ ಅಥವಾ ಸ್ಪಿಯರ್ ಆಗಿ ಇಮ್ಯಾಜಿನ್ ಮಾಡ್ತಾರೆ ಟು ಇಮ್ಯಾಜಿನೇಷನ್ ಪರ್ಪಸ್ ಈಸಿ ಆಗಲಿಕ್ಕೆ, ವಿಜುವಲೈಸೇಷನ್ ಪರ್ಪಸ್ ಈಸಿ ಆಗಲಿಕ್ಕೆ ಈ ಥರ ಕೂಡ ಇಮ್ಯಾಜಿನೇಷನ್ ನಾವು ತಗೋತೇವೆ. ಆಟಮನ್ನು ಒಂದು ಪಾಸಿಟಿವ್ ಚಾರ್ಜ್ ಸ್ಪಿಯರ್ ಅಂತ ಹೇಳ್ತಾರೆ. ಇಲೆಕ್ಟ್ರಾನ್ಸ್ ಅದರೊಳಗಡೆ ಎಂಬೆಡೆಡ್ ಆಗಿದೆ, ಅಡಗಿಕೊಂಡಿದೆ, ಹುದುಗಿಕೊಂಡಿದೆ ಅಂತ ಹೇಳಿ ಥಾಮ್ಸನ್ ಹೇಳ್ತಾರೆ. ಸೊ ರುದರ್ಫೋರ್ಡ್ ಏನು ಹೇಳ್ತಾರೆ? ಸೇಮ್ ಕಾನ್ಸೆಪ್ಟನ್ನು ರುದರ್ಫೋರ್ಡ್ ಹೇಗೆ ನೋಡ್ತಾರೆ ನೋಡಿ. an atom consists of positively charged particle concentrated in the center of the nucleus. ಇವ್ರೇನು ಹೇಳಿದ್ರು? ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ ಇಸ್ ಕಂಪ್ಲೀಟ್ಲಿ ಸ್ಪ್ರೆಡೆಡ್ ಅಂತ ಹೇಳಿದ್ರಲ್ವ. ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ ಇಸ್ ಯೂನಿಫಾರ್ಮ್ಲಿ ಸ್ಪ್ರೆಡೆಡ್ ಇನ್ಸೈಡ್ ದಿ ಆಟಮ್ ಅಂತ ಹೇಳಿ. ಬಟ್ ರುದರ್ಫೋರ್ಡ್ ಇಸ್ ಸೇಯಿಂಗ್ ಪಾಸಿಟಿವ್ಲಿ ಚಾರ್ಜ್ ಇದೆ, ಬಟ್ ಪಾಸಿಟಿವ್ಲಿ ಚಾರ್ಜ್ ಇಸ್ ಕಾನ್ಸಂಟ್ರೇಟೆಡ್ ಇನ್ ದ ಸೆಂಟರ್. ಅಂದರೆ ಒಂದು ಆಟಮ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿದ್ರೆ, ಆಟಮ್ ಇದು ಸ್ಪಿಯರ್ ಅಂತ ಹೇಳಿ ನೀವು ತಗೊಂಡ್ರೆ ಅದರಲ್ಲಿ ಪಾಸಿಟಿವ್ ಚಾರ್ಜ್ ಇಸ್ ವೆರಿ ಟೈನಿ ಅಂತ ಹೇಳಿ ರುದರ್ಫೋರ್ಡ್ ಹೇಳ್ತಾರೆ. ಲೆಟ್ಸ್ ಕಂಪ್ಲೀಟ್ ದ ಥಾಮ್ಸನ್ ಮಾಡೆಲ್. ದ positive and negative charges in an atom are equal to magnitude, due to which the atom is electrically neutral. This point is very, very important. ಆಟಮ್ ಯಾಕೆ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ವಿದೌಟ್ ಎನಿ ಕ್ಯಾಲ್ಕುಲೇಷನ್, ವಿದೌಟ್ ಎನಿ ಎಕ್ಸ್ಪೆರಿಮೆಂಟ್, ರುದರ್ಫೋರ್ಡ್ ಹೇಳ್ತಾರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇತ್ತು ಅಷ್ಟು ನೆಗೆಟಿವ್ ಚಾರ್ಜ್ ಕೂಡ ಇರಬೇಕು. ಸೊ ಆಟಮ್ ಒಂದು ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಆಗಿರುವಂತಹ ಒಂದು ಏನು ಹೇಳ್ತೀವಿ ಮ್ಯಾಟ್ರ್ ಆಗಿರುತ್ತೆ ಅಂತ ಹೇಳ್ತಾರೆ. ರುದರ್ಫೋರ್ಡ್ ಹೇಳೋಕ್ಕಿಂತ ಮುಂಚೆ ಇದನ್ನು ಕ್ಲಿಯರ್ ಆಗಿ ಥಾಮ್ಸನ್ ಮೆನ್ಷನ್ ಮಾಡಿರ್ತಾರೆ. ಸೊ ರುದರ್ಫೋರ್ಡ್ದು ಕಾನ್ಸೆಪ್ಟನ್ನು ನೋಡೋದಾದರೆ, ರುದರ್ಫೋರ್ಡ್ ಏನು ಹೇಳ್ತಾರೆ? ಸೆಂಟರಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ. ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ಸೈಜ್ ಆಫ್ ದಿ ಆಟಮ್. ಸೊ Rutherford talks about size of the atom and size of the nucleus. So he focuses on the size of the nucleus, which is very, very tiny compared to the total radius of an atom. Then comes the electrons revolve around the nucleus is present in well-defined orbit. Again, this part should come in the Bohr. So electrons will revolve outside the nucleus ಅಂತ ಅಷ್ಟೇ ಹೇಳ್ತಾರೆ. electrons will revolve outside the nucleus. ಹಾಗೆ ಬರ್ಕೊಳ್ಬೋದು ಈ ಪಾಯಿಂಟನ್ನು. ಸೊ ಯು ಕ್ಯಾನ್ electrons revolve outside the nucleus in a well-defined circular orbit ಅಂತ ಹೇಳಿದ್ದು Rutherford. That point you can replace here itself. Now Bohr ಏನು ಹೇಳ್ತಾರೆ? Only certain special orbit are allowed inside the atom where the electrons are revolving and they are called as energy levels. ಸೊ ಅವ್ರನ್ನ ಎನರ್ಜಿ ಲೆವೆಲ್ ಅಂತ ಹೇಳ್ತೀವಿ. ಆ ಒಂದು ಆರ್ಬಿಟ್ನಲ್ಲಿ ಇಲೆಕ್ಟ್ರಾನ್ ಡು ನಾಟ್ ರೇಡಿಯೇಟ್ ಎನರ್ಜಿ ಅಂತ ಹೇಳಿ ಬೋರ್ ಹೇಳ್ತಾರೆ. ಸೊ ಲಿಮಿಟೇಷನ್ಸ್ ಕೇಳ್ತಾರೆ ಪ್ರತಿ ಮಾಡೆಲ್. ಇದ್ರದ್ದು ಲಿಮಿಟೇಷನ್, ದ ಪ್ರಾಕ್ಟಿಕಲ್ಸ್ ಅಥವಾ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಡನ್ ಬೈ ಅದರ್ ಸೈಂಟಿಸ್ಟ್ cannot be explained by using Thomson model, or Thomson model couldn't explain the result of experiments carried by other scientists. Point number 1. Second point ಏನು, ರುದರ್ಫೋರ್ಡ್ ಇದು ಥಾಮ್ಸನ್ ಮಾಡೆಲ್ ಇದು ಸೆಕೆಂಡ್ ನೆಗೆಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ, ದ ಟೋಟಲ್ ಮಾಸ್ ಆಫ್ ದ ಪಾಸಿಟಿವ್ಲಿ ಚಾರ್ಜ್ ಮಾಸ್ ಏನಿದೆ ಅದು ಕಂಪ್ಲೀಟಾಗಿ ಸ್ಪ್ರೆಡೆಡ್ ಅಲ್ಲ ಅಂತ ಹೇಳಿ. ಓಕೆ, ದೆನ್ ಕಮ್ಸ್ ರುದರ್ಫೋರ್ಡ್ಸ್ ಮಾಡೆಲ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ,
he says that the electrons are revolving around the nucleus. Electrons tumba simple agi horagade revolve agakagala. It has to radiate energy. Finally, nucleus will take up the electron, and the atom becomes unstable anta heluvanthadu is the very important negative point of Rutherford model. Ide Rutherford model helbekadre I am telling you again and again, alpha scattering experiment ಬಗ್ಗೆ ಕೇಳ್ತಾರೆ, observations ಕೇಳ್ತಾರೆ, ಅದ್ರ ಜೊತೆಗೆ ಅವರು ಅಬ್ಸರ್ವೇಷನ್ ಜೊತೆಗೆ ಅವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಬಗ್ಗೆ ಕೂಡ ಕೇಳ್ತಾರೆ, ರೀಸನ್ ಕನ್ಕ್ಲೂಷನ್ ಕೂಡ ಕೇಳ್ತಾರೆ. ಓಕೆ, ಇಷ್ಟು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬೋರ್ಸ್ ಮಾಡೆಲ್ ಬಂದಾಗ ಜಸ್ಟ್ ದ ಪಾಸ್ಟುಲೇಟ್ಸ್ ಅಷ್ಟೇ ಕೇಳುವಂಥದ್ದು. ಸೊ ಆಬ್ವಿಯಸ್ಲಿ ಫ್ರಮ್ ದೀಸ್ 3 ಕಾನ್ಸೆಪ್ಟ್ ಯು ಕ್ಯಾನ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಒಂದು 15 ಮಾರ್ಕ್ಸ್ ಆಫ್ ಕ್ವೆಶನ್ಸ್. ಕ್ಲಿಯರ್? ಸೊ ಲೆಟ್ಸ್ ಮೂವ್ ಆನ್ ಟು the last question. Differentiate between isotope and isobar, magnesium metal and magnesium ion. So cation, anion giro difference ಏನು ಅಂತನೂ ಕೂಡ ಹೇಳ್ಕೊಟ್ಬಿಡ್ತೀನಿ ನಾನು. ಸಪೋಸ್ ಇಫ್ ಐ ಟೇಕ್ ಆಕ್ಸಿಜನ್, 6 ಅಂತ ಹೇಳಿ ಅಟಾಮಿಕ್ ನಂಬರ್ ಇದೆಯಾ ಆಕ್ಸಿಜನ್ದು, ಅಥವಾ 8 ಅಂತ ಹೇಳಿ ಇದೆಯಾ? ಆಕ್ಸಿಜನ್ ಅಟಾಮಿಕ್ ನಂಬರ್ ಇಸ್ 8 ಅಲ್ವಾ? ಹೇಗೆ ಬರೀತೀರಾ ಇದನ್ನು? ಆಕ್ಸಿಜನ್ದು ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 4 electron, 6 electron ಬರಿಬೋದು. See here oxygen, in order to complete the octet configuration complete ಮಾಡೋಕ್ಕೋಸ್ಕರ it is trying to accept 2 more electron, so 2 ಮೈನಸ್ ಆಗುತ್ತೆ. ಆಕ್ಸಿಜನಿಗೆ ಎಕ್ಸ್ಟ್ರಾ 2 ಎಲೆಕ್ಟ್ರಾನ್ ಸಿಕ್ತು. ಯಾವಾಗಲೂ ಕೂಡ ಯಾವಾಗ ಆ್ಯಡ್ ಆಗ್ತಿದೆ ಎಲೆಕ್ಟ್ರಾನ್ಸ್ ಆ್ಯಡ್ ಆಗಬೇಕಾದ್ರೆ ಆ್ಯಡ್ ಆಗಿರುವ ಎಲೆಕ್ಟ್ರಾನ್ಸು ಆಲ್ರೆಡಿ ಇರುವ ಎಲೆಕ್ಟ್ರಾನ್ಸ್ಗೂ ರಿಪಲ್ಷನ್ ಜಾಸ್ತಿ ಆಗುತ್ತೆ, ರಿಪಲ್ಷನ್ನಿಂದಾಗಿ ಸೈಜ್ ಜಾಸ್ತಿ ಆಗುತ್ತೆ. ಸೊ ಆ್ಯನಯಾನ್ ಸೈಜ್ ಜಾಸ್ತಿ ಆಗಿರುತ್ತೆ. ಆ್ಯನಯಾನ್ ಸೈಜ್ ಈಸ್ ಮೋರ್ ಕಂಪೇರ್ ಟು ಅ ನ್ಯೂಟ್ರಲ್ ಆಟಮ್. ಅದೇ ಥರ ಐ ಆಮ್ ಕಮಿಂಗ್ ಟು ದಿಸ್ ಮೆಗ್ನೀಷಿಯಮ್ ಮೆಟಲ್ ಆ್ಯಂಡ್ ಮೆಗ್ನೀಷಿಯಮ್ ಅಯಾನ್. ಸೊ ಇದು ಆ್ಯನಯಾನ್ ಬಗ್ಗೆ ಮಾತಾಡಿದಾಯಿತು. ಮೆಗ್ನೀಷಿಯಮ್ ಅಯಾನ್ ಇಸ್ ಅ ಮೆಟಲ್. ಓಕೆ, ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಹೇಗೆ ಬರಿಬೋದು? ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್, ಎಮ್ ಶೆಲ್ನಲ್ಲಿ ಅಗೇನ್ 2 ಎಲೆಕ್ಟ್ರಾನ್ಸ್ ಬರಿಬೋದಾ? ಆ್ಯಂಡ್ ಮೆಗ್ನೀಷಿಯಮ್ ವುಡ್ ಲೂಸ್ 2 ಎಲೆಕ್ಟ್ರಾನ್ ಆ್ಯಂಡ್ ಮೆಗ್ನೀಷಿಯಮ್ ಬಿಕಮ್ಸ್ ಕ್ಯಾಟಯಾನ್, 2 ಪಾಸಿಟಿವ್. ಲೂಸ್ ಅಂತ ಹೇಳಿದ್ರೆ ಈ ಶೆಲ್ದು ಕಂಪ್ಲೀಟ್ ಶೆಲ್ಲೇ ಹೊರಟೋಗ್ಬಿಡುತ್ತೆ. ಸೊ ಸೈಜ್ ಏನಾಗುತ್ತೆ? ಕಡಿಮೆ ಆಗುತ್ತೆ. 3 ಶೆಲ್ಸ್ ಇದ್ದಾಗ 1 2 3 ಇದ್ದಾಗ ಡಿಸ್ಟೆನ್ಸ್ ನೋಡಿ, 1 2 ಇದ್ದಾಗ ಡಿಸ್ಟೆನ್ಸ್ ನೋಡಿ, ಎಲ್ಲಿ ಜಾಸ್ತಿ? 3 ಇದ್ದಾಗ ಜಾಸ್ತಿ. ಅಂದರೆ ಮೆಗ್ನೀಷಿಯಮ್ದು ಪೇರೆಂಟ್ ಆಟಮ್ ಅಂತ ಹೇಳಿ ಕರಿತೀವಿ. ಪೇರೆಂಟ್ ಆಟಮ್ಗೆ ಸೈಜ್ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ಅದೇ ಇಲೆಕ್ಟ್ರಾನ್ ಕಳ್ಕೊಂಡಾಗ ಸೈಜ್ ಏನಾಯಿತು? ಕ್ಯಾಟಯಾನ್ ಸೈಜಸ್ ಸ್ಮಾಲ್, ಕ್ಯಾಟಯಾನ್. Cation size is lesser compared to parent atom. Anion size is greater compared to the parent atom. ಇದು ತುಂಬ ಇಂಪಾರ್ಟೆಂಟ್, ಸೈಜ್ ಆಫ್ ಆನಿಯಾನ್ ಆ್ಯಂಡ್ ಕ್ಯಾಟಯಾನ್ ಕಂಪ್ಯಾರಿಸನ್. ಜೊತೆಗೆ ಐಸೋಟೋಪ್ ಆ್ಯಂಡ್ ಐಸೋಬಾರ್ದು ಡಿಫ್ರೆನ್ಸ್ನ ಕೇಳಿದರೆ, ಐಸೋಟೋಪ್ಸ್ ಅಂತ ಹೇಳಿದ್ರೆ ಏನು? ಸೇಮ್ ಆಟಮ್ ಆಗಿರುತ್ತೆ. ಆಟಮ್ಸ್ ಆಫ್ ಸೇಮ್ ಆಟಮ್ ಸೇಮ್ ಅಲ್ಲ, ಎಲಿಮೆಂಟ್ ಸೇಮ್ ಇರುತ್ತೆ. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಐಸೋಟೋಪ್ ಅಂತ ಹೇಳಿದ್ರೇನು? ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂತ ಹೇಳಿದ ತಕ್ಷಣ ಯು ಕ್ಯಾನ್ ಥಿಂಕ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಆರ್ಗಾನ್. ಅಟಾಮಿಕ್ ನಂಬರ್ ಆಫ್ ಆರ್ಗಾನ್ ಇಸ್ ಎಷ್ಟು? 18. ಕ್ಯಾಲ್ಶಿಯಮ್ ಎಷ್ಟು? 20. ಬಟ್ ಸೇಮ್ ಮಾಸ್. ಡಿಫ್ರೆಂಟ್ ಆಟಮ್, ಡಿಫ್ರೆಂಟ್ ಅಟಾಮಿಕ್ ನಂಬರ್, ಸೇಮ್ ಅಟಾಮಿಕ್ ಮಾಸ್ ನಂಬರ್. ಅವ್ರನ್ನ ನಾವೇನು ಅಂತ ಹೇಳಿ ಕರಿತೀವಿ? ಐಸೋಬಾರ್ ಅಂತ ಹೇಳಿ ಕರಿತೀವಿ. ದೆನ್ ಕಮ್ಸ್ ದೇ ಹ್ಯಾವ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳಿ ಬಂದಾಗ ಐಸೋಟೋಪ್ ಇದು ಇಲ್ಲಿ ಚೇಂಜ್ ಆಗಲ್ಲ. ಯಾಕೆಂದರೆ ಹೈಡ್ರೋಜನ್ ಬಿಹೇವ್ ಆಗೋದು, ಡ್ಯೂಟೀರಿಯಂ ಬಿಹೇವ್ ಆಗೋದು, ಟ್ರೀಶಿಯಂ ಬಿಹೇವ್ ಆಗೋದು ಸೇಮ್. Chemical properties depends on what? Electron. Electrons are depending on what? Protons. So isotope nalli proton will not change, electron will not change, hence chemical property also will not change. But in isobar, chemical properties are different because calcium has 20 electron, argon has 18 electron. Electrons difference bantu anta helidre chemical reactions nalli participate aguvanತಹ number of electrons vary ಆಯಿತು ಅಂದರೆ chemical property ಕೂಡ vary ಆಗುತ್ತೆ. These are the major two difference between isotope and isobar. So magnesium atom is represented by Mg, magnesium ion is Mg2+, electronic configuration is 2A2 2 8. ಸೈಜ್ ಎಲ್ಲಿ ಜಾಸ್ತಿ ಆಯಿತು? ದ ಡಿಫ್ರೆನ್ಸ್ ಕೇಳಿದಾಗ ಮೆಗ್ನೀಷಿಯಮ್ ಆಟಮ್ ಪೇರೆಂಟ್ ಆಟಮ್ದು ಸೈಜ್ ಯಾವಾಗಲೂ ಜಾಸ್ತಿ ಇರುತ್ತೆ. ಕ್ಯಾಟಯಾನ್ ಫಾರ್ಮ್ ಆದಾಗ ಅಟಾಮಿಕ್ ಸೈಜ್ ವಿಲ್ ರೆಡ್ಯೂಸ್.
ಮೆಗ್ನೀಷಿಯಮ್ ಆಟಮ್ದು ಅಟಾಮಿಕ್ ಸೈಜ್ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ? ಸೊ ಐ ಹೋಪ್ ಐ ಹ್ಯಾವ್ ಕವರ್ಡ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಇದರಲ್ಲಿ ಕೇಳಿರುವಂಥದ್ದೇ ಮಾಡೆಲ್ ಆ್ಯಂಡ್ ವ್ಯಾಲೆನ್ಸಿ ಬಗ್ಗೆ ಮತ್ತು ಐಸೋಟೋಪ್ ಬಗ್ಗೆ. ಅಪ್ಲಿಕೇಶನ್ ಆಫ್ ಐಸೋಟೋಪ್ಸ್ ಬಗ್ಗೆ ಕೂಡ ನೀವು ಒಂದ್ಸಲ ಗಮನ ಹರಿಸಿ. ಅಪ್ಲಿಕೇಶನ್ ಅಂತ ಹೇಳಿ ಬಂದಾಗ ಕೊಬಾಲ್ಟನ್ನು, ರೇಡಿಯೋ ಆ್ಯಕ್ಟಿವ್ ಕೊಬಾಲ್ಟನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ತಗೊಳ್ತಾರೆ. ಅಯೋಡಿನನ್ನು ಗಾಯ್ಟರ್ ಟ್ರೀಟ್ಮೆಂಟಿಗೆ ತಗೊಳ್ತಾರೆ. ಮತ್ತು ಕಾರ್ಬನ್-14 ಡೇಟಿಂಗ್ ಪರ್ಪಸ್ಸಿಗೆ ತಗೊಳ್ತಾರೆ, ಟು ನೋ ದ ಏಜ್ ಆಫ್ ಏನು ಹೇಳ್ತೀವಿ ಏನ್ಷಿಯಂಟ್ ಆಗಿರುವ ಟೈಮ್ನಲ್ಲಿರುವಂತಹ ಮೆಟೀರಿಯಲ್ಸ್ಗಳದ್ದು ಏಜ್ ನೋಡಬೇಕು ನಿಮಗೆ ಅಂತ ಹೇಳಿದ್ರೆ, ಆ್ಯಂಟಿಕ್ ಇದು ಏಜನ್ನು ನೋಡಬೇಕು ಅಂತ ಹೇಳಿದ್ರೆ, ಅಥವಾ ಟ್ರೀ ಇದು ಏಜ್ ನೋಡಬೇಕು ಅಂದರೆ ಕಾರ್ಬನ್-14 ಅಂತ ಹೇಳುವಂತಹ ಐಸೋಟೋಪ್ಸನ್ನು ಯೂಸ್ ಮಾಡ್ತೀವಿ, ರೈಟ್? ಆ್ಯಂಡ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಆಲ್ಸೋ ಯೂಸ್ಡ್ ಇನ್ ಮೆನಿ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟು ನೋ ದ ಮೆಕ್ಯಾನಿಸಮ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್. ಸೊ isotope application part is very important, and with this the important aspect of structure of atom is almost done. Thank you so much for watching my video, and I'll connect with you in next video. Until then, take care, bye bye.